ಹಲೋ ಹಲೋ ಅಣ್ಣೋ, ಎಲ್ಲಿದ್ದೀ ಅಣ್ಣೋ? ಬೇಗ ಬಾರಣ್ಣೋ. ನಾನು ಇಲ್ಲೇ ಇದ್ದೀನಲ್ಲೋ. ಹೌದಾ? ಹಾ, ಕಾಣಿಸ್ತಿದ್ಯಾ? ಬಾ. ಏನೋ ನಿನ್ನ ಅವತಾರ ಒಂದ್ ಬ್ಯಾಗ್ ತರದಲ್ವಾ? ಸ್ಟೈಲ್ ಸ್ಟೈಲ್ ಕಣ್ಣೋ, ಸ್ಟೈಲು. ಏನ್ ಸ್ಟೈಲೋ ಏನೋ. ಹತ್ತು ಅಣ್ಣ, ಯಾಕಣ್ಣ ಈ ಬೆಂಗಳೂರಲ್ಲಿ ಹುಡುಗಿರು ಇಷ್ಟೊಂದು ಚೆನ್ನಾಗಿರ್ತಾರೆ? ಇದು ಬೆಂಗಳೂರು, ಇಲ್ಲಿ ಹೀಗೆ ಇರೋದು. ಅದಕ್ಕೆ ಇದನ್ನ ಸನ್ಯಾಸಿಗಳ ತವ್ರ ಮನೆ ಅಂತ ಕರೆಯೋದು. ಯಾಕೆ? ಇಲ್ಲಿ ಹುಡುಗಿರ್ ನೋಡ್ತಾ ಜೀವನ ಪೂರ್ತಿ ಕಾಲ ಕಳಿಬಹುದು, ಗೊತ್ತಾ? ಏನಣ್ಣ? ಇದೇ ನಮ್ ರೂಮ್ ನೋಡು, ಆಯ್ತಾ? ಹಾ, ಸ್ನಾನ ಮಾಡ್ಕೊಂಡು ಅಡಿಗೆ ಮಾಡಿ ಇಟ್ಟಿದ್ದೀನಿ, ಸರಿ ಆಯ್ತಾ? ಊಟ ಮಾಡಿ ರೆಸ್ಟ್ ಮಾಡು. ನನಗೊಂದು ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಿ ಬರ್ತೀನಿ. ನಾಳೆ ಬೆಳಿಗ್ಗೆ ನಿನ್ನ ಆಫೀಸ್ ಕೆಲಸಕ್ಕೆ ಸೇರಿಸ್ತೀನಿ. ಸರಿ ಅಣ್ಣ, ಆಯ್ತು. ಅಯ್ಯೋ ಮೋ, ಅಣ್ಣಂದೇನ್ ರೂಮ್ ಹಿಂಗೈತೆ? ಐ ನಮ್ ಶ್ರೀನಿಧಿ ಶೆಟ್ಟಿ, ಐ ಲವ್ ಯು ಶೆಟ್ಟಿ. ಟೆಸ್ಲಾ, APJ, ರೊನಾಲ್ಡೋ. ಐ ಎಮ್ಮನ್ ಹಿಂಗೈದ. ಅಯ್ಯೋ ಮೋ, ಅಣ್ಣನ್ ಎಂತ ಪುಟ್ಟಿಟ್ಟನ್ ರೂಮ್ನಾಗ. ಇಳಿ. ಏನಣ್ಣ? ನೀ ಕೆಲಸ ಮಾಡೋ ಆಫೀಸ್ ಈ ಬಿಲ್ಡಿಂಗ್ ಅಲ್ಲೇ ಇರೋದು, ಓಕೆ? ಈ ಬಿಲ್ಡಿಂಗಾ? ಹಾ, ನಾವಿದೀವಲ್ಲ ರೂಮು, ಆ ಓನರ್ದೆ ಈ ಬಿಲ್ಡಿಂಗ್. ಬಾ. ನಮಸ್ಕಾರ ಮಾಮ್. ನಮಸ್ಕಾರ ಮಾಮ್. ಅಯ್ಯಮ್ಮ, ಆಫೀಸ್ ಏನು ಹಿಂಗೈತೆ? ಇವ್ರೇನು ಕೆಲಸ ಮಾಡೋರ? ಸರ್ ನಮಸ್ಕಾರ. ಹಾ ಮಹೇಶ್, ಬನ್ನಿ. ಸರ್ ಅದೇ ಒಂದು ಹುಡುಗ ಕೆಲ್ಸಕ್ಕೆ ಬೇಕು ಅಂತ ಹೇಳಿದ್ರಲ್ಲ, ಇದೇ ಹುಡುಗನೇ. ಏನಪ್ಪ ಹೆಸರು? ಸರ್ ಭರತ್ ಅಂತ ಸರ್. ಟೀ ಕಾಫಿ ಎಲ್ಲ ಮಾಡಕ್ ಬರುತ್ತಾ? ಹಾಂ ಸರ್, ಬರುತ್ತೆ. ಆಯ್ತು ಮಹೇಶ್, ಇವತ್ತಿಂದ ನಾನು ಕೆಲ್ಸಕ್ಕೆ ಬರಲಿ. ಸ್ಯಾಲ್ರಿ ಏನಿದೆಯೋ ಅದು ನಾನು ನಿಮ್ಮ ಹತ್ರ ಮಾತಾಡಿ ಕೊಡ್ತೀನಿ. ಹಾಂ ಸರ್. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಬರ್ತೀನಿ. ಓಕೆ ಓಕೆ. ಬ್ಯಾಕ್ ಡಬಲ್ ಓಕೆ, ಲೆಫ್ಟ್ ಓಕೆ, ರೈಟ್ ಓಕೆ ರೀ. ಎಲ್ಲ ಓಕೆ, ಸ್ವಲ್ಪ ಮಾಸ್ ತೆಗಿರಿ, ಮೊಕ್ಕಂಗೆ ನೋಡಿ ಪ್ರಪೋಸ್ ಮಾಡ್ತೀನಿ ಪ್ಲೀಸ್. ಸ್ವಲ್ಪ ಮಾಸ್ ತೆಗಿರಿ, ಮೊಕ್ಕಂಗೆ ನೋಡಿ ಪ್ರಪೋಸ್ ಮಾಡ್ತೀನಿ. ನೀವು ಫಸ್ಟ್ ಲವ್ ಮಾಡ್ರಿ ಪ್ಲೀಸ್, ಪ್ಲೀಸ್ ಲವ್ ಮಾಡ್ರಿ, ಪ್ಲೀಸ್ ಲವ್ ಮಾಡ್ರಿ, ಪ್ಲೀಸ್ ಪ್ಲೀಸ್ ಲವ್ ಮಾಡ್ರಿ, ಲವ್ ಮಾಡ್ರಿ. ಈ ಲವ್ ಮಾಡಿ ಏನ್ ಮಾಡ್ತೀಯಾ? ಎಲ್ರು ಏನ್ ಮಾಡ್ತಾರೆ, ನಾನು ಅದನ್ನ ಮಾಡ್ತೀನಿ. ಲವ್ ಮಾಡ್ರಿ ಅಷ್ಟೇ. ಈ ಮಾಂಸಖಂಡಗಳಲ್ಲಿ ಅಂಥದ್ದೇನಿದೆ? ಸಿಕ್ಕಿದ್ರೆ 5 ರಿಂದ 10 ನಿಮಿಷ ಸುಖ ಸಿಗ್ಬೋದು. ಅದ್ ಸಿಕ್ಕದ್ಮೇಲೆ ನಿನ್ಗೆ ಬೋರ್ ಆಗಿ ಬೆಡ್ರೂಮ್ ಅಲ್ಲಿ ಮೊಬೈಲ್ ಆಪರೇಟ್ ಮಾಡ್ತಾ ಕೂಡ್ತೀಯ ನೋಡು. ಈ ಅಮ್ಮ ಲವ್ ಮಾಡಂದ್ರೆ 5 ನಿಮಿಷ 10 ನಿಮಿಷ ಅದು ಇದು ಏನೇನೋ ಕತೆ ಹೇಳ್ತಾವಳೆ, ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಅಣ್ಣ ನೋಡ್ಕೊಂಡು ಹೋಗೋಣ, ಅನ್ಕೊಳಲ್ವಾ? ನಮಸ್ತೆ ಮ್ಯಾಮ್. ಹಾಯ್. ನೋಡಿ, ಈ ಸ್ಟೈಲ್ ಚೆನ್ನಾಗಿದೆ, ಟ್ರೈ ಮಾಡಿ. ಇದನ್ನ ನೋಡಿ ಮೇಡಮ್. ನನಗಿದ್ರಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ಲೇಟೆಸ್ಟ್ ಆಗಿ ಟ್ರೆಂಡಿ ಆಗಿರುತ್ತೆ, ತೋರಿಸಿ. ಮೇಡಮ್, ನಮ್ಮ ಸ್ಟುಡಿಯೋದಲ್ಲಿ ಮಾಡಿರೋ ಎಲ್ಲ ಫೋಟೋಸು ಟ್ರೆಂಡಿ ಆಗಿರುತ್ತೆ. ಓಕೆ. ಫೋಟೋ ಶೂಟ್ ಮಾಡಿಸ್ತೀರಾ ಮೇಡಮ್? ಮೇಡಮ್ ಕಾಫಿ.
ಇದೇ ಹುಡುಗಿ ಏನಾದರೂ ಕೆಳಗಡೆ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಪ್ರಪೋಸ್ ಮಾಡ್ತಿದ್ದೆ. ಆದರೆ ಏನು ಮಾಡೋದು, ಇವ್ರು ನಮ್ಮ ಆಫೀಸ್ ಕಸ್ಟಮರ್ಸ್ನ ತೃಪ್ತಿಪಡಿಸ್ಬೇಕೇ ಹೊರತು ನಾವು ಅವರಿಂದ ತೃಪ್ತಿ ಪಡಿಬಾರ್ದು. ಇರೇ ಒಂದ್ ನಿಮಿಷ, ಇಲ್ಲಿ ಯಾರೋ ಪೆಕ್ರು ನನ್ ಮಗ ನನ್ನನ್ನೇ ನೋಡ್ತಾ ಇದ್ದಾನೆ. ಅವನ್ಗೊಂದ್ ಜಲಕ್ ಕೊಡ್ತೀನಿ ನೋಡ ಇವಾಗ. ಸರಿ ಸರಿ. ಸತ್ತ ಕಣೆ ನನ್ ಮಗ. ಏನೇ ಮಾಡ್ದೆ? ನನ್ ರಿಂಗ್ ರೋಡ್ ತೋರಿಸ್ತೆ ಕಣೆ. ಓ ಅಷ್ಟೇನಾ? ನಾನೆಲ್ಲೋ ಮೈಸೂರು ರೋಡ್ ತೋರಿಸ್ದೆ ಅನ್ಕೊಂಡೆ. ಮಮ್ಮಿ ಮೇಡಮ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ರಿ ನೀವೇ ಅದು ಗುಡ್ ಮಾರ್ನಿಂಗ್ ಅಳಕ್ಕ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಕಪಂಕ ಈ ಲವ್ ಗಿವಿಲ್ಲ ನಮ್ಗೆ ಆಗ್ಬರಲ್ಲಮ್ಮ. ನಾವ್ 6 ತಿಂಗಳಿಂದ ಲವ್ ಮಾಡ್ತಾ ಇದೀವಿ. ನಾನ್ ಮದ್ವೆ ಆದ್ರೆ ಅವನನ್ನೇ. ಪ್ಲೀಸ್ ಅರ್ಥ ಮಾಡ್ಕೊ ಮಮ್ಮಿ. ಜನ್ಮ ಕೊಟ್ಟಿದ್ದೀನಿ ಕಣೆ, ನನ್ ಮಾತ್ ನೀನ್ ಕೇಳಲ್ವಾ? ನೋಡ್ ಮಮ್ಮಿ, ಜನ್ಮ ಕೊಟ್ಟಿದ್ಯಾ ಅಂತ ಜೀವನ ಪೂರ್ತಿ ನೀನ್ ಹೇಳಿದ್ ಕೇಳ್ಕೊಂಡಿರಕ್ ಆಗಲ್ಲ ನಂಗೆ. ನಾನ್ ಅವನನ್ನೇ ಮದ್ವೆ ಆಗೋದು. ನಾನ್ ಖುಷಿಯಾಗಿರೋದ್ ನಿನಗ್ ಇಷ್ಟ ಇದ್ರೆ ನನ್ ಮದ್ವೆಗ್ ಬಾ, ಇಲ್ಲ ಅಂದ್ರೆ ನಾನ್ ಸತ್ ಹೋಗಿದ್ದೀನಿ ಅಂತ ಅನ್ಕೋ. ನಾನ್ ಎಷ್ಟ್ ಹೇಳಿದ್ರು ನಿನಗ್ ಅರ್ಥ ಆಗಲ್ಲ. ಗುಡ್ ಬೈ. ಅಯ್ಯೋ ಈ ಹೆಣ್ಮಕ್ಳು ಹಾಕೋ ಪರ್ಫ್ಯೂಮ್ ಸ್ಮೆಲ್ ಕಂಡ್ರೇನೆ ನಮ್ಮ ಕಲೆ ತಡ್ಕೊಳಕ್ಕಾಗಲ್ಲ. ಇನ್ನು ನನ್ನ ದೇವ್ರೇ ಕಾಪಾಡ್ಬೇಕು. ಏನು? ಐ ಕಾಂಟ್ ಲೈವ್ ರೀ ವಿತೌಟ್ ಯು. ವಾಟ್? ಅದೇ ರೀ ಇಂಗ್ಲೀಷ್ನಾಗ ಹೇಳಕತ್ತೀನಿ, ನಿನ್ನ ಬಿಟ್ಟು ನಾನು ಇರ್ಲಾರ ಅಂತ. ಹಲೋ, ಅದು ಐ ಕಾಂಟ್ ಲೀವ್ ವಿತೌಟ್ ಯು. ಓಕೆ. ಯಾವುದೋ ಒಂದು ಸುಡ್ಗಾಡ್ ಲವ್ ಮಾಡ್ರೆ ಏನಾತದ? ಏನೋ ಒಳ್ಳೆ ನಿಮ್ಮ ಅಪ್ಪನ ಗಂಡು ಕೊಟ್ಟೋರಂಗೆ ಕೇಳ್ತಾ ಇದೀಯಾ? ಐ ಇದೊಳ್ಳೆ ಕಥೆ ಆಯ್ತಲ್ಲ. ಹುಡುಗನ ಮೇಲೆ 1000 ಜನ ನೋಡ್ತಾರೆ, 500 ಜನ ಲೈನ್ ನೋಡ್ತಾರೆ, ಅದ್ರಲ್ಲಿ 100-200 ಜನ ಬಂದು ಪ್ರಪೋಸ್ ಮಾಡ್ತಾರೆ, ಅದ್ರಲ್ಲಿ ನಾನೊಬ್ಬ. ಅದಕ್ಕೆ ಯಾಕ್ರಿ ನಮ್ಮಪ್ಪನ ಗಂಟು ನಿಮ್ಮಪ್ಪನ ಗಂಟು ಅಂತ ಮಾತಾಡ್ತೀರಾ? ನಾನ್ ಸೆನ್ಸ್ ಫೆಲೋ. ಒಳ್ಳೆ ಓತಿಕೇತ ಇದ್ದಂಗಿದ್ದಾನೆ, ಈ ಮುತ್ತಿಗೆ ನಾನ್ ಬೇಕಾ? ಓತಿಕೇತ ಅಂತ ಅವಳ ನನ್ನ. ಹಲೋ, ನಿಮ್ಮ ಅಪ್ಪ ಅಮ್ಮನ ಗಂಟಲ್ಲಿ ಹುಟ್ಟಿ ಬೆಳಿತೀರಾ, ನನ್ನ ಗಂಟು ನಮ್ಮ ಅಪ್ಪನ ಗಂಟಲ್ಲಿ ಬಂದು ಜೀವನ ಮಾಡಿ ಸಾಯ್ತೀರಾ. ಮತ್ತೆ ಇನ್ನೇನ್ರಿ ದೊಡ್ಡರೋಗ ನಿಮ್ ಲವ್ ಮಾಡಕ್ಕೆ? ಒಳ್ಳೆ ರೋಡಲ್ಲಿ ಕೋತಿ ಆಡ್ಸಂಗಿದ್ದಂಗ ಅವಳೆ ನನಗೆ ಓತಿಕೇತ ಅಂತ.
ಮೇಡಮ್ ಎಲ್ಲಿದ್ದೀರಾ? ಹಾ, ಬರ್ತಾ ಇದ್ದೀನಿ ಸ್ವಪ್ನ. ಸರಿ ಮೇಡಮ್, ನಾನಿಲ್ಲೇ ಪಾರ್ಕಿಂಗ್ ಅಲ್ಲಿ ಇರ್ತೀನಿ, ಬನ್ನಿ. ಹೇಳು. ಎಂತ ಮಾಡ್ತಿದ್ಯಾ? ಟೆರೆಸ್ ಮೇಲೆ ಬಂದೆ ಕಣೋ, ಯಾಕೋ ಬೇಜಾರಾಗಿತ್ತು. ಎಂತಕ್ಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಎಂತ ಸಾವು, ಎಂತ ಹೇಳುದು ನಾನು. ಈ ಜೀವನನೇ ಬೇಸರ ಆಗಿದೆ ಮಾರೆ, ಯಾಕೋ ಸತ್ತೋಗು ಅನಿಸ್ತಾ ಇದೆ. ಮೊದ್ಲು ಹೋಗಿ ಆ ಕೆಲಸ ಮಾಡು, ಭೂಮಿಗೆ ಬಾರಾರು ತಪ್ಪುತ್ತೆ. ಹೌದು, ಟೆರೆಸ್ ಮೇಲೆ ಏನ್ ಮಾಡ್ತಿದ್ದಿ? ಏನ ನೀ ಏನ್ ಮಾತಾಡ್ತಿದ್ಯಾ? ಮತ್ತೆ 1 ಡಜನ್ ಹುಡುಗರನ್ನ ಲವ್ ಮಾಡಿ ಅವರನ್ನ ಬೀದಿಗೆ ತಂದ್ರೆ ಅವರ ಶಾಪ ತಟ್ಟದೇ ಇರುತ್ತೆ, ಹೇಳ ಮಾರೀತಿ. ಹೌದು, ಟೆರೆಸ್ ಅಲ್ಲಿ ಎಂತ ಮಾಡ್ತಿದ್ಯಾ ಅಂತ ಹೇಳಲೇ ಇಲ್ಲ. ಥೂ, ಇವಂದು ಬೇರೆ. ಇರು ಒಂದ್ ನಿಮಿಷ ಮಾಡ್ತೇನೆ. ಡಾರ್ಲಿಂಗ್ ಬಂತಾ? ಇಲ್ಲ, ಬರ್ಲಿಲ್ಲ. ಈಗ ಬಂತಾ? ಇಲ್ಲ. ಥೂ, ಇವನ್ ಕಿರಿಕಿರಿ. ನೆಟ್ವರ್ಕ್ ಬರ್ತತಿರು. ನೆಟ್ವರ್ಕ್ ಮಾಡ್ಕೊಡ್ತೀನಿ ಇರು, ಸರಿ ಮಾಡ್ಕೊಡ್ತೀನಿ. ಹಲೋ ಡಾರ್ಲಿಂಗ್, ನಿನ್ ಬರ್ತ್ಡೇಗೆ ಡೈಮಂಡ್ ರಿಂಗ್ ಗಿಫ್ಟ್ ಕೊಟ್ಟು, ಹೌದಾ? ಹಾಗೆ ನಿನ್ನ ತೊಡ್ಸಿ ಮುದ್ದು ಕೊಟ್ಟು ಬಂತಾ? ಹಾ, ಬಂತು. ಅಣ್ಣ, ಈ ಕೊರೋನಾ ಬರುತ್ತಾ? ಹೌದಾ? ನೆಟ್ವರ್ಕ್ ಫುಲ್ ಸ್ಪೀಡ್ ಇದೆ. 6G 8G ಏನು ಮಾಡಲ್ಲ. ನಿಮ್ ಹುಡುಗಿ ಮುಂದೆ ಕೊಟ್ಟು ನೋಡು, ಬರ್ತದ. ಡಾರ್ಲಿಂಗ್ ಬಂತಾ? ಹಾ. ಮಳ್ಳಿ ಪ್ಲೀಸ್ ಬರ್ತೆ ಮುಂಚೆನೆ ಡೈಮಂಡ್ ರಿಂಗ್ ಗಿಫ್ಟ್ ಕೊಡೋ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ ಹಲೋ, ಕೇಳಿಸ್ತಿದೆ, ಹೇಳು. ಹಲೋ. ಥೋ, ಯಾರ್ ಗುರು ಇವನು ಈ ತರ ಕಿತಾಪತಿ ಮಾಡಿಟ್ಟೋದ? ಈಗ ನಾನ್ ಡೈಮಂಡ್ ರಿಂಗ್ ಎಲ್ಲಿಂದ ತರ್ಲಿ? ರಾಮ. ಏನೋ ಎಡವಟ್ ಮಾಡ್ಕೊಂಡಂಗವನೇ. ಇರು, ವಿಚಾರಿಸೋಣ. ಅಣ್ಣ, ಇದು ಕೈಯಲ್ಲ ಕಾಲು ಅಂತ ತಿಳ್ಕೊ. ಹಿಡ್ಕೊಂಡಿದ್ದು ಕೈನೇ, ಆದ್ರೆ ಕಾಲು ಅಂತ ಫೀಲ್ ಆಗು. ಇಷ್ಟು ದಿನ ಇವಳಿಂದ ಅನುಭವಿಸಿದ ಕಷ್ಟ ಸುಖ, ಕಟ್ಟಿದ EMI, ಮಾಡಿದ ರಿಚಾರ್ಜ್ಗಳು, ಕಳುಹಿಸಿದ ಮೆಸೇಜ್ಗಳು, ಖರ್ಚು ಮಾಡಿ ಪಡೆದ ಮುದ್ದುಗಳು ಮುಂತಾದವುಗಳು, ಇವೆಲ್ಲ ಈ ದಿನ ಈ ಕ್ಷಣಕ್ಕೆ ಇವಾಗಲೇ ಕೊನೆಯಾಗಲಿ ಅಣ್ಣ. ಇನ್ಮೇಲೆ ನಿನ್ನ ಕಷ್ಟಗಳನ್ನೆಲ್ಲ ನಾನು ಅನುಭವಿಸ್ತೀನಿ ಅಣ್ಣ. ದಯವಿಟ್ಟು ನಿಮ್ಮ ಹುಡುಗಿನ ನನಗೆ ಬಿಟ್ಕೊಟ್ಬಿಟ್ಟು ಪುಣ್ಯ ಕಟ್ಕೊಳ್ಳೋಣ ಪ್ಲೀಸ್. ಹಾಂ, ಬಡ್ಡಿ ಮಗ ಬಿಟ್ಟು ಹೋಗ್ಲಿಲ್ಲ ನೋಡು ತನ್ನ ಡೌನ. ಅಯ್ಯೋ, ತಂದೆ ಭಗವಂತ ಎಲ್ಲರನ್ನ ಚೆನ್ನಾಗಿ ಕಾಪಾಡಪ್ಪ. ಈ ಪಾರ್ಕ್ಗಳಲ್ಲಿ ಲವರ್ಸ್ಗಳನ್ನ ರೀ. ಏನ್ರಿ ಇಷ್ಟೊಂದು ಚೆನ್ನಾಗಿದ್ದೀರಾ? ಲವ್ ಮಾಡ್ರಿ. ನಿಮ್ಮಂತ ಚೆನ್ನಾಗಿರೋ ಹುಡುಗಿರು ಲವ್ ಮಾಡಿದ್ರೆ ತಾನೇ ನಮ್ಮ ವ್ಯಾಲ್ಯೂ ಏನಂತ ನಮ್ಮ ಫ್ರೆಂಡ್ಸ್ ಗೊತ್ತಾಗೋದು. ತಪ್ಪು, ಹಂಗೆಲ್ಲ ಮಾತಾಡಬಾರ್ದು. ಹಾಯ್ ಸ್ವಪ್ನ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ದೀಯಮ್ಮ? ನಾನು ಚೆನ್ನಾಗಿದ್ದೀನಿ. ಆಶ್ರಮದಲ್ಲಿರೋ ಮಕ್ಕಳೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಮಕ್ಕಳೆಲ್ಲ ನಿನ್ನ ತುಂಬಾ ಕೇಳ್ತಾ ಇದ್ರು, ಒಂದ್ಸಲ ಆಶ್ರಮಕ್ಕೆ ಬಂದು ಹೋಗು. ಖಂಡಿತವಾಗ್ಲೂ ಬಂದು ಹೋಗ್ತೀನಿ. ಪ್ರತಿ ಸಲ ಹೀಗೆ ಹೇಳ್ತೀಯ, ಈ ಸಲ ಮಿಸ್ ಮಾಡದೆ ಬಂದು ಹೋಗ್ಬೇಕು. ಖಂಡಿತವಾಗ್ಲೂ ಮಿಸ್ ಮಾಡಲ್ಲ, ಬಂದು ಹೋಗ್ತೀನಿ.
ಸರಿ ಬರ್ತೀನಿ ಸ್ವಪ್ನ. ಆಯ್ತು ಮೇಡಮ್, ಬರ್ತೀನಿ. ಟ್ರೈ ಮಾಡಿದ್ರೆ ಮಿಸ್ ವರ್ಡ್ನಾದ್ರೂ ಲೈನಲ್ಲಿ ಬಿಡಿಸ್ಬೋದು, ಆದರೆ ಈ ಥರ ದೇವ್ರ ಪದ ಕೇಳೋರ್ನ ಲೈನಲ್ಲಿ ಬಿಡಿಸೋದು ತುಂಬಾನೇ ಕಷ್ಟ. ಮತ್ತೆ ನಾವಿಬ್ರು ಲವ್ ಮಾಡೋಕ್ಕೆ 4 ದಿನ ಆಯ್ತಲ್ವಾ? ನನ್ಗೇನಿಲ್ವಾ ಸುಸ್ಸು? ಸುಸ್ಸು ಏನು ಫಸ್ಟ್ ಟೈಮ್ ಅಲ್ವಾ, ಏನು ಕೊಟ್ರು ಅಡ್ಜಸ್ಟ್ ಮಾಡ್ಕೊತೀನಿ. ಆದರೆ ನೆಕ್ಸ್ಟ್ ಟೈಮ್ ಮಾತ್ರ ಅದೇ ಬೇಕು ನೋಡು. ಏನ್ ಬೇಕೋ ಅದೇ ಅದು. ಸರಿ ಆಯ್ತು. ವಿಜಯನಗರ ಸಾಮ್ರಾಜ್ಯ ಗತವೈಭವ ನೋಡೋ ಅದೃಷ್ಟ ಕೊಡ್ಲಿಲ್ಲ, ಆದ್ರೆ ಇಂಥ ಪ್ರೇಮಿಗಳ ಗತವೈಭವ ನೋಡೋ ದುರಾದೃಷ್ಟನ ಕೊಟ್ಟು ಬಿಟ್ಟಿಯ ತಂದೆ ಭಗವಂತ. ನೀನಿದೀಯಪ್ಪ, ಇದೀಯ ಅಕ್ಕೋ. ಅವನಿಗೆ ಒಂದೆರಡು ಬಿಟ್ಟು ಕಳ್ಸೋ, ಇಲ್ಲಾಂದ್ರೆ ಜೀವನದಲ್ಲಿ ಉದ್ಧಾರ ಆಗು. ಅದು ಆಗಿಲ್ಲ ಅಂದ್ರೆ ನಾನು ಲವ್ ಮಾಡು, ನಾನು ಯಾವ ಕೇಳಲ್ಲ. ನೋ ವರ್ಡ್ಸ್, ಹೇಳಷ್ಟು ಹೇಳ್ತೀವಿ. ವಯಸ್ಸಂತದ್ದು, ನಾವೇನ್ ಮಾಡೋಕ್ಕಾಗಲ್ಲ. ನಿನಗೆ ಈ ಲಿಪ್ ಲಾಕ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ನನಗೆ ಸರಿಯಾಗಿ ಫೋನ್ ಸ್ಕ್ರೀನ್ ಲಾಕೇ ಗೊತ್ತಿಲ್ಲ, ಇನ್ನ ಲಿಪ್ ಲಾಕ್ ಹೆಂಗ್ ಗೊತ್ತಾಗುತ್ತೆ? ನಿನ್ನ ಮಾತಲ್ಲಿ ಒಂದು ತೂಕ ಇದೆ ಕಣೆ. ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಅದೇನೋ ಮುತ್ತು ಕೊಟ್ಟಾಗ ಬಾಯೆಲ್ಲ ಸಿಹಿ ಸಿಹಿ, ಉಪ್ಪುಪ್ಪು, ಖಾರ ಖಾರ ಎಲ್ಲ ಆಗುತ್ತೆ ಅಂತ. ಹೌದಾ? ಮತ್ತೆ ಅದೇಗಿರುತ್ತೆ ನೋಡೋಣವಾ? ಹಾಗಾದ್ರೆ ಬಾ, ಪಾರ್ಕ್ ಹೋಗ್ಬಿಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ತಡ್ಕೊಳಕ್ಕೆ ಆಗ್ತಿಲ್ಲ. ಮಲ್ಕೋ. ಎಲ್ಲಿ? ನನ್ನ ತೊಡೆ ಮೇಲೆ. ಅಪ್ಪ ಭಗವಂತ, ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಿ, ಏನು ಹೆಚ್ಚು ಕಮ್ಮಿ ಆಗ್ದಂಗೆ ಕಾಪಾಡಪ್ಪ. ಏನ್ ಮಾಡ್ತಿದ್ದೀರಾ? ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಲ್ಲ, ಅದಕ್ಕೆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ನೀನು ಬೇಡ್ಕೋ. ಭಗವಂತ, ಟೇಸ್ಟ್ ಚೆನ್ನಾಗಿಲ್ಲಪ್ಪ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣವಾ? ಮಾಡು ಮತ್ತೆ. ಹಾಗಾದ್ರೆ ಕಣ್ಮುಚ್ಚು, ಬಾಯಿ ತೆಗಿ. ಅಷ್ಟೊಂದಲ್ಲ, ಸ್ವಲ್ಪ ತೆಗಿ. ಅಯ್ಯೋ ಪಾಪ, ಇವಳಿಗೂ ಏನೂ ಗೊತ್ತಿಲ್ಲ ಅನ್ಸುತ್ತೆ. ನನಗೆ ಬೇರೆ ಮೊದಲೇ ಅನುಭವ ಇಲ್ಲ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಆ ಕಡೆ ಹೋಗಿ ಬಾಸ್, ಪ್ಲೀಸ್ ಬಾಸ್. ಒಂದ್ 5 ನಿಮಿಷ ಆ ಕಡೆ ಹೋಗಿ ಬಾಸ್, ನಾನು ಬಾಯಿ ಸಿಹಿ ಮಾಡ್ಕೋತೀನಿ ಪ್ಲೀಸ್. ಬಾಸ್, ನನ್ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆ ಕಡೆ ಹೋಗಿ ಬಾಸ್. ಎದ್ದೋಳೆ. ಅಷ್ಟ್ ಬೇಗ ಕೊಟ್ಬಿಟ್ಟ? ನನ್ಗೆ ಸಿಹಿ ಸಿಹಿ, ಉಪ್ಪು ಉಪ್ಪು, ಖಾರ ಖಾರ ಇದೇನು ಅನ್ಸೇ ಇಲ್ಲ. ನಾನಿನ್ನು ಕೊಟ್ಟೇ ಇಲ್ಲ. ಕೊಡಕ್ಕೆ ಇವ್ನು ಬಿಟ್ರೆ ತಾನೆ. ನನ್ ಮುತ್ತಿಗೆ ಸಿಂಹ ಸ್ವಪ್ನ ಆಗ್ಬಿಟ್ಟವನೆ. ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ. ನಡಿ ಹೋಗೋಣ. ಅಣ್ಣೋ ಇರ್ಲಿ, ಕೊಡು ಬಾರಣ್ಣು. ಈಗೆಲ್ಲ ಕೋಪ ಮಾಡ್ಕೊಂಡ್ರೆ ಸಂಸಾರಗಳು ಆಗಲ್ಲ ಕಣಣ್ಣು.
ರೀ ರೀ ಏನೋ ಲವ್ ಮಾಡ್ರಿ ನಾವು ಒಂಚೂರು ಉದ್ದಾರ ಆಗ್ತೀವಿ. ಹಾರ್ಟ್ ಅಲ್ಲಿ ಫುಲ್ ಸ್ಟೋರೇಜ್ ಆಗಿದೆ, ಯಾವ್ದಾದ್ರು ಡಿಲೀಟ್ ಆದ್ರೆ ಹೇಳ್ತೀನಿ, ಓಕೆನಾ? ಮತ್ತೆ ಅವು ನನ್ ರೀಸೈಕಲ್ ಬಿನ್ ಫುಲ್ ಆಗಿದೆ, ಬಾಯಿ ಮುಚ್ಕೊಂಡು ಹೋಗೋ. ಓ ಎಂತ ಕಾಲ ಬಂತು ಗುರು. ರೀ ನಿಮ್ಮ ಡಿಸ್ಕ್ ಏನಾದ್ರು ಫ್ರೀ ಇದೆಯಾ? ಕೆರ ಕಿತ್ತೋಗುತ್ತೆ. ಎಲ್ರು ಕೆರೆ ಕಿತ್ತೋಗುತ್ತೆ ಹೋಗುತ್ತೆ ಅನ್ನೋರಾದ್ರು, ಒಬ್ರಾದ್ರೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಲವ್ ಮಾಡ್ತಿಲ್ಲ. ಇಲ್ಲ ಮತ್ತೆ ನಡಿ ಮಕ್ಳು ಮಾಡ್ಕೊಳ್ಳೋಣ ಅಂತ ಹೇಳ್ತಾರಾ? ಅಮ್ಮ ತಾಯಿ ನೀನು ಬೇಡ, ನಿನ್ ಮಕ್ಕಳು ಬೇಡ, ನಿನ್ ಆಡಿಸ್ಗೂ ಬೇಡ, ನಿನ್ ಕೆರೆ ಅಂತೂ ಮೊದ್ಲೇ ಬೇಡವೇ ಬೇಡ. ನಿನಗೊಂದು ಸಾಷ್ಟಾಂಗ ನಮಸ್ಕಾರ ಅಮ್ಮ ತಾಯಿ. ನೋಡಕೊಳ್ಳೆ ಮುದೋಳ್ನ ತರ ಇದ್ದಾನೆ, ಲವ್ ಬೇರೆ ಮಾಡ್ಬೇಕಂತೆ. ಹಲೋ, ನಿಮ್ ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ, ಏನಾದ್ರು ಬೇಕಾ ಸರ್? ಸ್ವಲ್ಪ ಪಿನಾಲ್ ಇದ್ರು ಕೊಡು, ಕುಡು ಸಾಯ್ತೀನಿ. ಯಾಕೆ ಸರ್, ಏನಾಯ್ತು? ಯಾಕಂದ್ರೆ ಲವ್ ಆಯ್ತು, ಲವ್ ಮಾಡು ಮತ್ತೆ. ಸಾರಿ ಸರ್, ರಾಂಗ್ ನಂಬರ್. ಹಲೋ 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 ಹಲೋ, ರೈಟ್ ನಂಬರ್ ಮಾತಾಡ್ರಿ. ರೀ 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 ತೊತ್ತರಿಕಿ, ನೀವು ಯಾವ ರೈಟ್ ನಂಬರ್ ಕಾಲ್ ಮಾಡ್ತೀರಾ? ಮಾಡೋದೇ ರಾಂಗ್ ನಂಬರ್ ಕಾಲ್ ಮಾಡಿ ರಾಂಗ್ ಟರ್ನ್ ಸೀರೀಸ್ ಸಿನಿಮಾ ತೋರಿಸ್ತೀರಾ. ಇನ್ನು ರೈಟ್ ನಂಬರ್ ಮಾಡಿದ್ರೆ ಬಿಡ್ತೀರಾ? ಪ್ರಪಂಚದಲ್ಲಿ ಇರೋ ಬರೋ ಸಿನಿಮಾಗಳನ್ನೆಲ್ಲ ಸಿಂಗಲ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀರಾ. ಏನ್ ನೋಡ್ತಿದ್ಯಾ? ನೀವೇನ್ ನೋಡ್ಲಿ ಅಂತ ಈ ಸಮಾಜಕ್ಕೆ ತೋರಿಸ್ತಾ ಇದ್ರು, ನಾನು ಅದನ್ನೇ ನೋಡಿದ್ನಪ್ಪ. ನೀನ್ ಯಾಕೆ ನೋಡ್ತಿದ್ಯಾ? ನೀವ್ ಯಾಕೆ ತೋರ್ಸಕ್ ಹೋದ್ರಿ? ನೀವಾಗ ತೋರ್ಸಿರ್ತಾನೆ ನಾವೇ ನೋಡಕ್ ಹೋಗೋದು. ನೀವು ತೋರ್ಸಿಲ್ಲ ಅಂದ್ರೆ ನಾವ್ಯಾಕೆ ನೋಡ್ತಿದ್ವಿ? ಏನೋ ಮಧ್ಯದಲ್ಲಿ ಪ್ರಕೃತಿ ಕೈ ಕೊಟ್ಟಿತ್ತಪ್ಪ, ಅದಕ್ಕೆ ಕುರ್ತಕ ಗಾಳಿ ಹಾಕಿ ನೋಡ್ದೆ. ಇದ್ರಲ್ಲಿ ನನ್ ತಪ್ಪೇನಿದೆ ರೀ? ಲವ್ ಮಾಡ್ರಿ, ನಾವು ಚೂರು ಉದ್ದಾರ ಆಗ್ತೀವಿ. ಇಷ್ಟೊತ್ತು ನೋಡಿ ಸಾಕು, ಮೊದ್ಲೋಗಿ ನಿನ್ ಜೀವನದಲ್ಲಿ ಉದ್ಧಾರ ಆಗು. ಯಾರಪ್ಪ ಇವನು ಡೈಲಿ ಒಂದೊಂದು ಕನ್ಸ್ ಕಾಣ್ಕೊಂಡು ಬರ್ತಾ ಏ ಉಫುಫು, ಏನಾಯ್ತು? ಯಾಕೋ ಹಿಂಗ ಆಡ್ತಿದೀಯಾ? ಏನಿಲ್ಲ ಅಣ್ಣ. ಅಳ್ಬೇಡ ಚಿನ್ನಿ, ಅಳ್ಬೇಡ. ಐಸ್ ಕ್ರೀಮ್ ತಿಂತ್ಯಾ? ಹೈ, ಪಪ್ಪ ಫೋನ್ ಮಾಡಿದಾರ ನೋಡು. ಹಲೋ, ಏನ್ ಮಾಡ್ತಿದ್ದೆ? ಅಲ್ಲಿ ನೋಡು, ಪಪ್ಪ ಹಾಯ್ ಮಾಡು. ಏನೋ ಮಾಡ್ತಿದ್ದೆ? ಹಾಯ್ ಮಾಡು. ಪಪ್ಪಾಗ್ ನೋಡು, ಹಾಯ್ ಮಾಡು. ಹಾಯ್. ಎಷ್ಟೊತ್ತಿಗೆ ಬರ್ತೀರಾ ರೀ? ಸಂಜೆ 5:30 6 ಗಂಟೆಗೆ ಬರ್ತೀನಿ. ಸರಿ, ಹುಷಾರಾಗಿ ಬನ್ನಿ. ಸರಿ. ಪಪ್ಪಂಗ್ ಬಾಯ್ ಮಾಡು. ಬಾಯ್ ಬಾಯ್ ಮಾಡು. ಬಾಯ್. ಇವಳೇನಪ್ಪ ಬೇಗ ಬರ್ತಾನೆ ಇಲ್ಲ, ನನ್ನ ಕೈಯಲ್ಲಿ ಬೇರೆ ತಡ್ಕೊಳಕ್ ಆಗ್ತಿಲ್ಲ. ಏ ಮಚ್ಚ, ಸೇಫ್ಟಿ ತಗೊಂಡಿದೀಯೇನೋ? ಒಂದಲ್ಲ ಅಂತ ಅರ್ಧ ಡಜನ್ ತಗೊಂಡಿದ್ದೀನಿ. ಸ್ವಲ್ಪ ಹುಷಾರು ಮಗ. ಹುಷಾರ್ ಗಿಷಾರ್ ಏನು ಇಲ್ಲ ಅಮ್ಮ. ನಂದಿ ಬೆಟ್ಟನೇ ಶೇಕ್ ಆಗ್ಬಿಡ್ಬೇಕು, ಹಂಗ ಮಾಡ್ತೀನಿ. ನೋಡ್ತಾ ಇರು. ಡೂ ಆರ್ ಡೈ, ಫೈಟ್ ಫಾರ್ ಗರ್ಲ್ಸ್ ಅಂಡ್ ಲವ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಹಾಯ್ ಬಾಯ್ ಎಲ್ಲ ಕೆಲಸ ಆದ್ಮೇಲೆ ಮೊದಲು ಗಾಡಿ ಹತ್ತಿ. ಬರದೆ ಲೇಟಾಗಿ ಬರ್ತವೆ, ಬಂದು ಹಾಯ್ ಬಾಯ್ ಅನ್ಕೊಂಡು ಟೈಮ್ ಬೇರೆ ವೇಸ್ಟ್ ಮಾಡ್ತವೆ. ಆಹಾ, ಏನ್ ಸ್ವರ್ಗ. ಮೊದಲೋಗಿ ಬೆಟ್ಟ ಶೇಕ್ ಮಾಡಬೇಕು. ತಂದೆ ಭಗವಂತ ಎಲ್ಲರೂ ಚೆನ್ನಾಗಿ ಕಾಪಾಡಪ್ಪ.
ಇವುಗಳಿಂದ ಯುದ್ಧಗಳಾಗ್ತವೆ, ಬಾರ್ಗಳು ಉದ್ಧಾರ ಆಗ್ತವೆ. ಸದ್ಯಕ್ಕೆ ಇವಳು ಒಪ್ಪಿದ್ರೆ ಇವಳು ಕಟ್ಕೊಂಡು ನಾನು ಉದ್ಧಾರ ಆಗ್ತೀನಿ. ರೀ ನೀವು ಕತ್ತಿ ಫಿಗರ್. ಹೌದಾ? ಥ್ಯಾಂಕ್ಸ್. ನಿಮ್ಮ ಟ್ಯಾಂಕ್ಸ್ ಯಾರಿಗೆ ಬೇಕು? ಲವ್ ಮಾಡ್ರಿ. ನಿಮ್ಮಂತ ಕತ್ತಿ ಫಿಗರ್ ಲವ್ ಮಾಡಿದ್ರೆ ತಾನೇ ನಮ್ಮ ವ್ಯಾಲ್ಯೂ ಏನಂತ ನಮ್ಮ ಫ್ರೆಂಡ್ಸಿಗೆ ಗೊತ್ತಾಗೋದು. ಕತ್ತಿ ಫಿಗರ್ ಯಾವತ್ತಾದ್ರೂ ಲವ್ ಮಾಡಿದ್ ನೋಡಿದ್ಯಾ? ಇಲ್ಲ. ಮತ್ತೆ ರೀ ಲವ್ ಮಾಡಿದ್ ನೋಡಿಲ್ಲ, ಆದ್ರೆ ನಾನಂತ ಹುಡುಗಿ ಅಲ್ಲ. ಕತ್ತಿ ಫಿಗರ್ಗಳಲ್ಲಿ ಇದೇ ಮಾತನ್ನ ಹೇಳೋದು. I love you, baby. ಬ್ರೇಕಪ್ ಆಯ್ತು ನೋಡೆ. ಹೇ ಹೌದಾ? ಕಂಗ್ರಾಚುಲೇಷನ್ಸ್ ಕಣೆ. ಹೇ ಮತ್ತೆ ಪಾರ್ಟಿ ಯಾವಾಗೆ? ಬರ್ತಾ ಇದ್ದೀನಿ, ರೆಡಿ ಆಗು, ಪಬ್ಬಿಗೆ ಹೋಗೋಣ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ನೀವೇನಂತ ನಮಗೆ ಅರ್ಥ ಆಗಲಿಲ್ಲ. ಇನ್ನು ಈ ಕಲಿಯುಗದ ವಾಸ್ತವದಲ್ಲಿ ಇನ್ನೇನು ಅರ್ಥ ಆಗ್ತೀರಾ? ನಾವೇ ಹೇಗೋ ಸುಧಾರಿಸ್ಕೊಂಡು ಹೋಗ್ಬೇಕು. ನಡಿಲೇ ಬಸ್ಸಿಯ ಹೋಗೋಣ. ರೀ ಇರೇ ಒಂದು ನಿಮಿಷ. ಲವ್ ಮಾಡ್ರಿ, ತುಂಬ ಭಾರ ಆಗ್ತಿದೆ. ನಾನೊಂದು ವೇಳೆ ಲವ್ ಮಾಡಿದ್ಮೇಲೆ ಇದೇ ಥರ ಭಾರ ಆಗುತ್ತೆ ಅಂದರೆ ನಾನೇನು ಮಾಡಲಿ? ಹೌದಲ್ವಾ? ಇವಾಗಾದ್ರೆ ಲವ್ ಮಾಡ್ರಿ. ಒಂದು ವೇಳೆ ನಾನು ಲವ್ ಮಾಡಿದ್ಮೇಲೆ ನಾನು ಭಾರ ಆಗ್ತೀನಿ ಅಂತ ಇದೇ ಥರ ನಾನು ಬಿಟ್ಬಿಡ್ತೀಯ, ಅವಾಗ ನಾನೇನು ಮಾಡಲಿ? ಇದು ನಿಜನೇ. ಹಾಂ, ಇವಾಗಾದ್ರೆ ಲವ್ ಮಾಡ್ರಿ. ಎತ್ತು ಹೋಗೋ. ಯಾರೋ ಹುಚ್ಚು ನನ್ನ ಮಗ ಕಣೆ. ಹುಚ್ಚು ನನ್ನ ಮಗ ಆಗ್ಬಿಟ್ನಾ? ಹುಚ್ಚು ನನ್ನ ಮಗ ಆಗ್ಬಿಟ್ನಾ? ಈ ನನ್ನ ಮಗ ನೀರು ತರಕ್ಕೆ ಬೆಳಿಗ್ಗೆ ಹೋದವನು ಮಧ್ಯಾಹ್ನ ಬರ್ತಾನೆ. ಅದೆಲ್ ಸತ್ನೋ? ಸರ್ ಬರತ್ತಾ? ಎಷ್ಟೊತ್ತ ನೀರು ತರೋಕೆ? ಸರ್ ಇಲ್ಲಿ ಫುಲ್ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಸರ್. ನಾನು ಕ್ಯೂ ಅಲ್ಲಿ ನಿಂತಿದ್ದೀನಿ ಸರ್. ಇನ್ನೇನು ತಗೊಂಬಂದ್ಬಿಡ್ತೀನಿ ಸರ್. ಓಕೆ ತಗೊಂಬಾ. ನನ್ನ ಕ್ಯಾನೆಲ್ಲ ಹೋಯ್ತು ನೋಡ್ರು. ಅಕ್ಕ ಕಾಫಿ ತಗೋ. ಥ್ಯಾಂಕ್ ಯು. ಹಲೋ. ಮೇಡಮ್ ನಮಸ್ತೆ ಮೇಡಮ್. ಹಾ ಸರ್ ಹೇಳಿ. ಮೇಡಮ್ ಮನೇಲಿದ್ದೀರಾ? ಹಾ ಸರ್ ಹೌದು, ಮನೇಲಿದ್ದೀನಿ. ಮೇಡಮ್ ಅದೇ ಈ ಮಂತ್ ರೆಂಟ್ ಕೊಡ್ಬೇಕಾಗಿತ್ತಲ್ಲ, ಅದಕ್ಕೆ ಬರ್ತಾ ಇದ್ದೆ ನಾನು. ಇಲ್ಲ ಸರ್, ಇರಿ ನಾನೇ ಬರ್ತೀನಿ, ಆಫೀಸ್ ಹತ್ರ ಬಂದು ಕಲೆಕ್ಟ್ ಮಾಡ್ಕೋತೀನಿ. ಹೌದಾ? ಓಕೆ ಮೇಡಮ್. ಆಗ್ಲಿ ಸರ್. ಓಕೆ. ಮಚ್ಚ ಕ್ಯಾಬ್ ಬುಕ್ ಮಾಡೋ. ಹಾಂ ಮಗ, ಅದನ್ನೇ ಮಾಡ್ತಿದ್ದೀನಿ. ಆಯ್ತಾ? ಯಾಕೆ? ಏನು
ಮತ್ತೆ ನೆಕ್ಸ್ಟ್ ವೀಕ್ ಹೋಗೋಣವಾ? ಸರಿ, ಖಂಡಿತ ಹೋಗೋಣ. ಲೋ ಮಗ, ಕ್ಯಾಬ್ ಯಾವುದು ಬುಕ್ ಆಗ್ತಿಲ್ಲ ಕಣ. ನಡಿ ನಾವೇ ಪಿ ಜಿ ಹತ್ರ ಡ್ರಾಪ್ ಮಾಡಿ ಬರೋಣ. ಆಯ್ತು. ಬ್ರೋ, ನಮ್ಮ ಹುಡುಗಿ ಹೆಸರು ಹಾಕ್ಬೇಕು. ಬನ್ನಿ ಸರ್, ನಾವ್ ಇರೋದೇ ಅದಕ್ಕೆ. ಎಷ್ಟು? 100 ರೂಪಾಯಿ ಸರ್, 100 ವರ್ಷ ಗ್ಯಾರಂಟಿ. ಹಾಕೋ. ನಿಮ್ ಹುಡುಗಿ ಹೆಸರು? ನನ್ನ ಡಾರ್ಲಿಂಗು, ನನ್ನ ಬಂಗಾರ ಸ್ವಾತಿ. ಈ ನನ್ನ ಮಕ್ಳು ಹುಡುಗಿರಲ್ಲ, ಅದು ಏನ್ ಕಂಡವೋ ಗೊತ್ತಿಲ್ಲ. ಯಾವಾಗ್ಲೂ ಹುಡುಗಿರಂದ್ರೆ ಬಿತ್ತು ಸಾಯ್ತಾರೆ. ಬ್ರೋ, ನೋವಾಗುತ್ತಾ? ಹುಡುಗಿ ಕೈ ಕೊಟ್ಟಾಗ ಅಷ್ಟೇ ನೋವಾಗಲ್ಲ ಬಿಡಿ ಸರ್. ಬ್ರೋ, ನೋವಾಗುತ್ತಾ? ಸ್ವಲ್ಪ ನೋವಾಗತ್ತೆ ಸರ್. ಹಾಗಾದ್ರೆ 1 ನಿಮಿಷ. ನನ್ನ ಮಗನ ಅನ್ಕೊಡ್ದೆ ಒಬ್ಬನೇ ಕುಡಿತಾನ. ಬ್ರೋ, ಇವಾಗ ನೋವಾಗುತ್ತಾ? ಇವಾಗ ನೋವಾಗಲ್ಲ. ಬೇಕಾ? ಕಸ್ಟಮರ್ನ ದೇವ್ರು ಅಂತ ಯಾಕಂತಾರೆ ಅಂತ ಈಗ ಗೊತ್ತಾಯ್ತು. ಕೊಡಿ, ಇಟ್ಕೊಳ್ಳಿ ಸರ್, ಮುಂದೆ ಕೆಲ್ಸಕ್ಕೆ ಬರುತ್ತೆ. ಪ್ರತಿಯೊಂದು ಹುಡುಗನ ಎದೆ ಮೇಲೆ ಇರೋ ಹುಡುಗಿ ಹೆಸರು ಬೇರೆ ಒಂದ್ ಜೊತೆ ವೆಡ್ಡಿಂಗ್ ಕಾರ್ಡ್ ಅಲ್ಲಿ ಇರುತ್ತೆ ವಿನಃ ಆ ಹೆಸರಿನ ಜೊತೆ ಅವಳು ಯಾವತ್ತೂ ಇರಲ್ಲ. ಇದು ಮಾಡಬೇಕು ಹಾಗೆ ಇದನ್ನ ಅವ್ರಿಗೆ ಕಳಿಸ್ಕೊಡ್ಬೇಕು. ಮೇಡಮ್ ಬನ್ನಿ ಕೂತ್ಕೊಳ್ಳಿ. ನಾನೇ ಬರ್ತಿದ್ನಲ್ಲ, ನೀವೇನಕ್ಕೆ ಬರಕ್ಕೆ ಹೋದ್ರಿ? 1 ಸೆಕೆಂಡ್. ಓಕೆ ಸರ್. ಮೇಡಮ್, ಈ ಅಮೌಂಟ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಟೀ ಕಾಫಿ ಏನಾದ್ರು? ಇಲ್ಲ ಸರ್, ಪರವಾಗಿಲ್ಲ. ಇಲ್ಲ ಸರ್, ಪರವಾಗಿಲ್ಲ, ನಾನೇನು ಬರ್ತೀನಿ. ಬಾಯ್ ಸರ್. ಇವರಲ್ಲಿ ಸರ್, ಯಾರು ಸರ್ ಅವರು? ಲೈ, ಬಿಲ್ಡಿಂಗ್ ಓನರ್ ಕಣವರು. ಮೇಡಮ್, ಸಾರಿ ಮೇಡಮ್. ಅಣ್ಣ, ಯಾರೋ ಹುಡುಗಿ ಡ್ರಾಪ್ ಕೇಳ್ತಿದ್ದಾಳೆ. ಹೌದಾ? ಸರಿ, ಗಾಡಿ ಸೈಡ್ಗೆ ಹಾಕು. ಸರಿ ಅಣ್ಣ. ಸರ್, ಮೇನ್ ರೋಡ್ವರೆಗೂ ಡ್ರಾಪ್ ಕೊಡ್ತೀರಾ? ಸರಿ, ಬನ್ನಿ. ಲೋ ಮಾಡ್ರಿ. ಏನ್ ಲವ್ವಾ? ನೋಡೋಕೊಳ್ಳೆ ಕಡ್ಡಿ ತರ ಇದ್ಯಾ? ಯಾವ ಬೆರಳು ತೋರಿಸ್ತಾ ಸಾರಿ ಸಾರಿ, ನೋಡೋಕೊಳ್ಳೆ ಕಡ್ಡಿ ತರ ಇದ್ಯಾ? ನಿನ್ನ ಹತ್ರ ಏನಿದೆ ಅಂತ ನಾನು ಲವ್ ಮಾಡ್ಬೇಕು? ಇಲ್ರಿ, ನನ್ನ ಹತ್ರ ಎಲ್ಲ ಇದೆ, ನೀವ್ ಬೇಕಾದ್ರೆ ಟೆಸ್ಟ್ ಮಾಡ್ಕೋಬಹುದು. ನಾವ್ ಈ ಬೋನ್ ಬಾಡಿಗಳನ್ನೆಲ್ಲ ಟೆಸ್ಟ್ ಮಾಡಲ್ಲ. ನಮ್ಗೇನೇ ಇದ್ರು 6 ಪ್ಯಾಕ್ 8 ಪ್ಯಾಕ್ ಬಾಡಿಗಳಷ್ಟೇ ಬೇಕು ಟೆಸ್ಟ್ ಮಾಡಕ್ಕೆ. ಬೋನ್ ಬಾಡಿಗಳನ್ನೆಲ್ಲ ಕಟ್ಕೊಂಡು ನಾವೇನ್ ಮಾಡೋಣ? ಲೇ, ಇವ್ನು ಇನ್ನು 90s ಕಾಲದಲ್ಲೇ ಇದಾನೆ ಕಣೆ. ಹೊರಗಡೆ ದುಡ್ಡು ಕೊಟ್ರೆ ಬೇಜಾನ್ ಆಟ ಆಡ್ಬೋದು, ಗೊತ್ತಾ? ಗೊತ್ತು, ಆದ್ರೆ ಅದನ್ನ ದುಡ್ಡು ಕೊಟ್ಟು ಪಡೆಯುವಂಥದ್ದಲ್ಲ. ಅದು ತುಂಬಾ ಪವಿತ್ರವಾದದ್ದು. ಮನಸ್ಸಿನಿಂದನೇ ಬರಬೇಕು ಹೊರತು ದುಡ್ಡಿನಿಂದ ಅಲ್ಲ. ಯಾಕೆ? ಯಾಕಂದ್ರೆ ಕೃತಕವಾಗಿ ಬಂದಂತಹ ದುಡ್ಡಿಗೆ ಹಾಕ್ರಿ ಅದು ತಲೆ ಬಾಗ್ಬೇಕು ಹೇಳಿ. ರೀ, ಯಾರಾದ್ರೂ ಒಬ್ರಾದ್ರೂ ಲವ್ ಮಾಡಿ ಹೋಗ್ರೆ. ಓ ಸಾರಿ, ನೀನ್ ಲವ್ ಮಾಡೋ ಒಂಥರ ಕಾಣ್ತಾ ಇಲ್ಲ, ಅದ್ರಿಂದ ಬೇರೆ ಏನೋ ಹೇಳಕ್ ಹೊರಟಿರೋ ಒಂಥರ ಕಾಣ್ತಿದ್ಯಾ. ನಿನ್ನ ಲವ್ ಮಾಡೋಷ್ಟು ದೊಡ್ಡೋಳಲ್ಲ ನಾನು. ಇವಂತವು ಕ್ಲೈಮ್ಯಾಕ್ಸ್ ಅಲ್ಲಿ ಏನು ನಮಗೊಂದು ಸಮಾಧಾನ ಹೇಳಿ ಹೋಗ್ತಾರೆ.
ಏಯ್ ಗಾಡಿ ಸೈಡ್ ಹಾಕ, ಯೂರಿನ್ ಪಾಸ್ ಮಾಡಿ ಬರ್ತೀನಿ. ಹಾಂ ಆಯ್ತು. ಅಣ್ಣ ನಾನು ಹೋಗಿ ಬರ್ತೀನಿ. ಹಾಂ ಸರಿ ಹೋಗ್ಬಾ. ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನೀವಾದ್ರೂ ಲವ್ ಮಾಡ್ರಿ. ಲವ್ ಮಾಡ್ರಿ ರೀ 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 ಲವ್ ಮಾಡ್ರಿ ರೀ 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 ನೀವಾದ್ರೂ ಲವ್ ಮಾಡ್ರಿ ರೀ. ಅದೇನೋ ಜಸ್ಟ್ ಪೈಪ್ ಹಾಕಿದಾರೆ ಅಷ್ಟೇ, ಲವ್ ಮಾಡಕ್ಕೇನು ಪ್ರಾಬ್ಲಮ್ ಇಲ್ಲ ರೀ. ಲವ್ ಮಾಡ್ರಿ ರೀ 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 ಏನ್ರಿ ಅದೇನೋ ಒಳ್ಳೆ ಉಗ್ರವಾದಿ ನೋಡ್ದಂಗೆ ನೋಡ್ತಾ ಇದ್ದೀರಾ. ನಾನ್ರಿ ಪ್ರೇಮವಾದಿ, ಲವ್ ಮಾಡ್ರಿ ರೀ 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 ಲವ್ ಮಾಡ್ರಿ. ಯಾವ ಒಂದು ಲವ್ ಮಾಡ್ತಿಲ್ಲ ರೀ. ನೀವಾದ್ರೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಲವ್ ಮಾಡ್ರಿ. ಏನ್ರಿ ಒಳ್ಳೆ ತಾಲಿಬಾನ್ಗಳನ್ನ ನೋಡಿ ಅಫ್ಘಾನ್ಗಳು ಓಡ್ದಂಗೆ ಓಡ್ತಾ ಇದ್ದೀರಾ. ನಾನ್ರಿ ನಿರಪರಾಧಿ, ಲವ್ ಮಾಡ್ರಿ ಲವ್ ಮಾಡ್ರಿ ರೀ 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 ಲವ್ ಮಾಡ್ರಿ ಲವ್ ಮಾಡ್ರಿ. ರೀ ನೀವಾದ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಲವ್ ಮಾಡ್ರಿ. ನಾನೇನ್ ಮಾಡಿಲ್ಲ, ಅದು ಆಟೋ ಮೋಡಲ್ ಇದೆ, ನಾನೇನ್ ಮಾಡಿಲ್ಲ. ಏನಾಯ್ತು? ಯಾವ್ದೋ ರೊಮ್ಯಾಂಟಿಕ್ ಕನ್ಸಣ್ಣ, ಜೀವ ಹೋದಂಗಾಯ್ತು. ನನ್ನ ಮಗ ಮಲ್ಗೋದ್ಬಿಟ್ಟು ಡೈಲಿ ಒಂದೊಂದು ಕನ್ಸ್ ಕಾಣ್ತಾನೆ. ನೀನ್ ಇಂಟರ್ವ್ಯೂಲ್ಗೆ ಹೋಗಿ ಬಂತಣ್ಣ? ಆಗ್ಲೇನೆ ಹೋಗಿ ಬಂದಪ್ಪ. ಸರಿ ಆಯ್ತು, ಮಲ್ಕೋಗು. ನೀನ್ ಇದ್ದಲ್ಲಿ ಜಾಸ್ತಿ ಕನ್ವರ್ಸ್ತೀಯ. ನಾಳೆ ಒಂದ್ ಒಳ್ಳೆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತೀನಿ, ಮಲ್ಕೋ. ಸರಿ ಆಯ್ತು ಆಯ್ತು ಮಲ್ಕೋಣ. ಪೈಪ್ ಹಾಕಿಲ್ಲ, ಕಾಣಿಸಿದಲ್ಲ ಶ್ರೀನಿಧಿ ಶೆಟ್ಟಿ ಓಡಿಸಿ. ಪ್ಲೀಸ್ ಮನೆಗೆ ಹೋಗೋಣ ಬಾರೋ. ಬೇಡ ಕಣೆ, ಬಾ, ಮನೇಲಿ ಯಾರು ಇಲ್ಲ. ನಿನ್ಗೆ ಇವೆಲ್ಲ ಗೊತ್ತಾಗಲ್ಲ. ಇಲ್ಲಿ ಬಾ, ಅರ್ಥ ಮಾಡ್ಕೋ. ಇಲ್ಲ ನೀನ್ ಬರ್ಲೇಬೇಕು. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಹೇಳು? ರೀ ಬರಲ್ಲ ಅಂದ್ರೆ ಯಾಕ್ರಿ ಬಲವಂತ ಮಾಡ್ತೀರಾ? ನಡ್ರಿ ನಾನು ಬರ್ತೀನಿ. ನಾನು ನೋಡಿಲ್ಲ ಅದ್ ಹೇಗಿರ್ತಂತ ನಾನು ನೋಡ್ತೀನಿ. ಹೇ ಯಾರೋ ನೀನು? ನಾನ್ ನಿಮ್ ತರನೇ ಬರ್ಗಟ್ಟಿರೋನು. ಹಲೋ, ನಾನೇನ್ ಬರ್ಗೆಟ್ಟಿಲ್ಲ ಆಯ್ತಾ? ನನ್ ಲವರ್ನ ನಾನ್ ಕರಿತಿದ್ದೀನಿ. ನಿನ್ ಲವರೇ ನೀನ್ ಕರೆದಿದ್ದು, ಅವ್ನು ಬರಲ್ಲ ಅಂದ ನಾನು ಬರ್ತೀನಿ ಅಂದ ಅಷ್ಟೇ. ಇದ್ರಲ್ಲಿ ನನ್ ತಪ್ಪೇನಿದೆ ಹೇಳಿ? ಆಡಿಯನ್ಸ್ ನೀವಾದ್ರೆ ಹೇಳ್ರಪ್ಪ. ಏಯ್ ಅವಳು ಯಾಕೆ ಕರ್ಲ ಅಂತ ಗೊತ್ತಾ ನಿಂಗೆ? ಹಾ ಗೊತ್ತು, ಅವ್ರ ಮನೆ ನೋಡಕ್ಕೆ. ಓ ನಿಂಗ್ ಹಂಗ ಅರ್ಥ ಆಯ್ತಾ? ಹಲೋ, ನಂಗೆಲ್ಲ ಅರ್ಥ ಆಗಿದೆ. ನಾನೇನ್ ಚಿಕ್ಕ ಹುಡುಗಲ್ಲ ಆಯ್ತಾ? ಫಸ್ಟ್ ಡೇ ಮಾಡ್ಕೊಳಕ್ ತಾನೇ ನೀವು ಕರೆದಿದ್ದು. ಡೇ ಮಾಡ್ಕೊಂಡ್ರೆ ಫಸ್ಟ್ ಡೇ, ಅದೇ ನೈಟ್ ಮಾಡ್ಕೊಂಡ್ರೆ ಫಸ್ಟ್ ನೈಟ್ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್ ರೀ. ಇವೆರಡು ಬೆರಳೆಲ್ಲ ಒಂದ್ ಇಟ್ಕೊರಿ. ತೂ ಈ ಕೆಟ್ಟ ಬೆರಳ ಪಿರುಸಾಸ್ ನಮ್ಗೆ ಹಾಕ್ಬೇಕು ರೀ. ಇವೆರಡರಲ್ಲಿ ಇಟ್ಕೊಳ್ಳಿ. ಈ ಎರಡು ಬೆರಳನ್ನು ಕಟ್ ಮಾಡಿ ಬಿಸಾಕ್ತೀನಿ, ಇದ್ರೂ ವೇಸ್ಟೇ. ಏನಣ್ಣ ನೀನು ಕರೆದ್ರೆ ಹೋಗ್ಲಿಲ್ಲ. ಇಂಥ ಆಫರ್ ಯಾರಿಗಾದ್ರೂ ಸಿಕ್ಕರೆ ಬಿಡ್ತಾರೆ ಹೇಳು? ಅದೇ ಅಲ್ಲಿ ಕೂತಿರೋ ನಮ್ಮ ಹುಡುಗರ್ನ ಏನಾದ್ರೂ ಕರೆದಿದ್ರೆ ಹಾಗೆ ಪರ್ದೆ ಸೀಳ್ಕೊಂಬರೋರು ಅಲ್ವೇನ್ರೋ? ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ಕಣ್ರು. ಪಕ್ಕದಲ್ಲಿ ನಿಮ್ ಗರ್ಲ್ ಫ್ರೆಂಡ್ ಕೂತಿದ್ರು ಬರೋಕ್ ರೆಡಿ ಆಗಿರ್ತೀರಾ. ನಮಗೂ ಆಸೆ ಆಕಾಂಕ್ಷೆ ಇರುತ್ತೆ ಬ್ರೋ, ಆದ್ರೆ ಅದಕ್ಕೆ ಸೂಕ್ತ ಸಮಯ ಇದಲ್ಲ. ಒಂದ್ಸಲ ಅದಕ್ಕೆ ಅಡಿಟ್ ಆಗಿದೀವಿ ಅಂದ್ರೆ ಲೈಫ್ ಲಾಂಗ್ ಅದರಿಂದ ಎದ್ದು ಆಚೆ ಬರೋಕ್ಕಾಗಲ್ಲ. ಮೊದಲು ಉದ್ಧಾರ ಆಗೋಣ, ಆಮೇಲೆ ಅದೆಲ್ಲ. ಹಲೋ ಹೇಳೆ. ಏನ್ ಮಾಡ್ತಿದ್ಯಾ ಕಣೆ? ನಾಳೆ ನನ್ನ ಬರ್ತಡೇ ಇದೆಯಲ್ಲ, ಅದಕ್ಕೆ ಮೆಹಂದಿ ಹಾಕಿಸ್ಕೊಳಕ್ ಬಂದಿದ್ದೀನಿ ನೋಡು. ಹೌದಾ? ಇದು ನಿನ್ ಫಸ್ಟ್ ಬರ್ಡೇ ಅಲ್ವಾ? ನಿಮ್ ಹುಡುಗನ್ ಜೊತೆ ಸೆಲೆಬ್ರೇಷನ್ ಮಾಡ್ಕೋತಾ ಇರೋದು? ಹೂ ಕಣೆ, ಫುಲ್ ಜೋರಿರುತ್ತೆ ಸೆಲೆಬ್ರೇಷನ್. ಏನ ಗೊತ್ತಿಲ್ಲ ಕಣೆ, ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದ. ಅದೆಲ್ಲಿ ಕರ್ಕೊಂಡು ಹೋಗ್ತಾನೋ, ಅದೇನ್ ಗಿಫ್ಟ್ ಕೊಡ್ತಾನೋ ಗೊತ್ತಿಲ್ಲ ಕಣೆ, ನೋಡ್ಬೇಕು. ಸ್ವಲ್ಪ ಹುಷಾರು ಕಣೆ, ಈಗಿನ ಹುಡ್ಗಿ ಬರ್ಡೇ ದಿನಾನೇ ಏನೇನೋ ಹೊಸ ಕೆಲ್ಸಗಳು ಆರಂಭ ಆಗೋದು. ಭಯ್ಯ एक हाथ का क्या था? 100 रुपए भैया। गारंटी आई ना? गारंटी नहीं है। ओ इवर तरह ना ಏನೇ ಅದು?
ಇಡೆ ಆಮೇಲೆ ಮಾಡ್ತೀನಿ. ಸರಿ ತಗೊಳ್ಳೆ. ಒನ್ ಟೂ ಒನ್. ಹಲೋ ಏ ಮಗ, ಏನ್ ಮಾಡ್ತಾ ಇದ್ಯಾ? ನಾನಾ ನಾಳೆ ಮೇಂದ್ ಹಾಕ್ಸ್ಕೊಳಕ್ ಬಂದಿ ನೋಡು. ನಾಳೆ ನಮ್ಮ ಹುಡುಗಿ ಬರ್ತಡೇ ಇದ್ದಲ್ಲ, ಅದಕ್ಕೆ. ಈ ಮುಖಕ್ಕೆ ಹುಡುಗಿ ಬೇರೆ ಬಿದ್ದಿದ್ದಾಳ. ಯಾರ ದುರದೃಷ್ಟವಂತಳು? ಇನ್ಯಾರು? ನೀವೇ. ನಿಂಗ ಚಾನ್ಸ್ ಕೊಡಲ್ಲ ಬಿಡು, ಆಲ್ರೆಡಿ ನಂಗೆ ಹುಡುಗ ಇದ್ದಾನೆ. ಇದ್ರೆ ಇರ್ಲಿ ಬಿಡಿ. ಬಾಯ್ ಫ್ರೆಂಡ್ ಇರೋ ಹುಡುಗಿನ ಲವ್ ಮಾಡಿದ್ರೆ ಸಿಗೋ ಕಿಕ್ಕೋ ಫುಲ್ ಬಾಟ್ಲ್ ಹೊಡೆದ್ರೆ ಸಿಗಲ್ಲ, ಗೊತ್ತಾ? ಇನ್ನೊಂದು ಮಾತಾಡಿದ್ರೆ ಚಪ್ಪಲಿ ಅರಿಯುತ್ತೆ. ಪರವಾಗಿಲ್ಲ, ಮತ್ತೆ ಹೊಲಿಸ್ಕೊಟ್ಟು ಓಡಿಸ್ಕೋತೀನಿ. ಥೂ, ಅದೆಷ್ಟು ಬರ್ಗೆಟ್ಟಿದ್ಯೋ. ತುಂಬಾನೇ ಬರ್ಗೆಟ್ಟಿದ್ದೀವಿ. ಇದಕ್ಕೆಲ್ಲ ಕಾರಣ ನೀವೇ. ಸಾಕ್ ನಿಲ್ಸಿ. ಆದ ಹೋಗ್ಯಾನಾ ಪೂರ ಲಗಾವು. ಫಸ್ಟು ಈ ಬರ್ಗೆಟ್ಟನ್ಗಾಕಿ ಅರ್ಧ ನಾಳೆ ಹಾಕಿಸ್ಕೋತೀನಿ. ಆವೋ ಬಾಯ್. ಅರ್ಧ ಜೀವನ ಬಾಯ್ ಫ್ರೆಂಡ್ ಜೊತೆ ಕಳ್ತೀರಾ, ಇನ್ನೂ ಅರ್ಧ ಜೀವನ ಕಟ್ಕೊಂಡಿರೋ ಜೊತೆ ಕಳ್ತೀರಾ. ನೀವು ಜೀವನದಲ್ಲಿ ಏನು ಮಾಡಿದ್ರೆ ಅರ್ಧಂಬರ್ಧ ಕೆಲಸನೇ ಮಾಡೋದು ನೋಡ್ರಿ. ಹಾ ರೀ. ಹೇ, ನಿನ್ನ ಯಾರೋ ಕರೀತಿದ್ದಾರೆ. ಹೌದಾ? ಮೋಸ್ಟ್ಲಿ ನನಗೆ ಯಾರು ಗೊತ್ತಿರಬೇಕು. ನೋಡೋಣ. ಏನೋ ನಿನ್ನ ಯಾವಾಗ ಕರೆದಿದ್ದು? ನಾನು ಕರೆದಿದ್ದು ನಿಮ್ಮ ಹುಡುಗಿನ. ರೀ, ಲವ್ ಮಾಡ್ರಿ. ಅವ್ನು ಹಿಡ್ಕೊಂಡು ಕಡ್ಕೊಂಡು ತಪ್ಕೊಂಡು ಓದ್ತಿರಲ್ಲ, ನಮ್ಗೆ ಹೆಂಗಾಗುತ್ತೆ ಗೊತ್ತಾ? ಹೇಳಲ್ಲ. ಹೇಳಿದ್ರೆ ಕಾಲಾಗಿನೂ ಕೈಯ ಬರ್ತಾವ, ಅದಕ್ಕೆ ಹೇಳಲ್ಲ. ಯಾವನ ನೀನು? ನನ್ನ ಮುಂದೆ ನಂಡವ್ಗೆ ಪ್ರಪೋಸ್ ಮಾಡ್ತೀಯಾ? ನಿಂಡವ್ನೇ. ಇನ್ನ ನನ್ನ ಡವ್ ಆಗಿಲ್ಲ ಇರು. ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೋ ಹೇಳಿದ್ರು ಬಾಯ್ ಫ್ರೆಂಡ್ ಇಲ್ದೇ ಇರೋ ಹುಡುಗಿಗಿಂತ ಬಾಯ್ ಫ್ರೆಂಡ್ ಇರೋ ಹುಡುಗಿನೇ ಬೇಗ ಲವಲ್ಲಿ ಬೀಳ್ತಾಳಂತೆ, ಅದಕ್ಕೆ ಪ್ರಪೋಸ್ ಮಾಡಿದೆ. ಒಬ್ಬ ಗಂಡಸಾಗಿ ಇನ್ನೊಬ್ಬ ಗಂಡಸಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನೀನ್ ಯಾಕೆ ಗಂಡಸ್? ಹೋಗೋಣ. ಇವಾಗ ಗೊತ್ತಾಯ್ತಾ ಯಾರು ಗಂಡಸು ಅಂತ? ಇಬ್ಡೆ ನಡಿ. ಹತ್ತೆ ಗಾಡಿ ಹೋಗೋಣ, ಹೋಗು. ಆದ್ರೆ ಕೊನೆಯದಾಗ ಒಂದ್ ಮಾತು, ಹುಡುಗಿ ವಿಷಯದಲ್ಲಿ ಮಾತ್ರ ಯಾವತ್ತೂ ಆಟ ಆಡಕ್ ಹೋಗ್ಬೇಡ. ಅವತ್ತು ಇದೇ ಪರ್ಕಲ್ಲಿ ಅವಳಿಗೆ ಹೂ ಕೊಟ್ಟು ಪ್ರಪೋಸ್ ಮಾಡಿದೆ. ಅವತ್ತು ಅವಳು, ಇವತ್ತು ಇವಳು, ನಾಳೆ ಅವಳು. ನಾನು ಯಾವಾಗ್ಲೂ ಹೂ ಕೊಟ್ಟು ಪ್ರಪೋಸ್ ಮಾಡಿದೆ? ಸುಮ್ನಿರಣ್ಣ. ಹುಡುಗಿ ಪಕ್ಕಿದ್ದ ಪ್ರತಿಯೊಬ್ರು ಸತ್ಯ ಹರಿಶ್ಚಂದ್ರನ ಮರ್ತು ಬಿಡ್ತೀರಾ? ಇಲ್ಲ ಕಣೆ, ನಾನು ಯಾವ ಹುಡುಗಿಗೂ ಪ್ರಪೋಸ್ ಮಾಡಿಲ್ಲ. ಸುಮ್ನಿರಣ್ಣ. ಹುಡುಗಿರು ಸುಳ್ಳು ಹೇಳೋದ್ರಲ್ಲಿ ಅರ್ಥ ಇದೆ, ಆದ್ರೆ ಹುಡುಗರು ಸುಳ್ಳು ಹೇಳೋದ್ರಲ್ಲಿ ಅರ್ಥನಿಲ್ಲ ಕಣಣ್ಣ. ನೀನ್ ಅವತ್ ಎಕ್ಸ್ಪೀರಿಯನ್ಸ್ ಆಗಿ ನಡ್ಕೊಂಡಾಗ್ಲೇ ಗೊತ್ತಾಯ್ತು, ಆದ್ರೆ ಇವತ್ ಕನ್ಫರ್ಮ್ ಆಯ್ತು. ಇಲ್ಲ ಕಣೆ, ಅವ್ನು ಸುಳ್ಳು ಹೇಳ್ತಿದ್ದಾನೆ. ಅವ್ನ್ ಮತ್ತೆ ಯಾಕೆ ನಂಬ್ತೀಯಾ? ಅವ್ನ್ ಸುಳ್ಳು ಹೇಳಿ ನಮ್ಮಿಬ್ರನ್ ದೂರ ಮಾಡೋದ್ರಿಂದ ಅವ್ನ್ಗೇನ್ ಸಿಗತ್ತೆ? ನೀವ್ ಹುಡ್ಗುರೇ ಇಷ್ಟು. ನೀನೇ ಮೊದ್ಲು, ನೀನೇ ಕೊನೆ ಅಂತ ಇರ್ತೀರಾ. ಅದ್ರ ಮಧ್ಯದಲ್ಲಿ ಇನ್ನೊಬ್ಳನ್ನ ತಗ್ಲಾಕೊಂಡಿರ್ತೀರಾ. ಛೇ. ಇಲ್ಲ ಕಣೆ, ನೀನೇ ಮೊದ್ಲು. ನಿನಗಿಂತ ಮುಂಚೆ ಯಾವ ಹುಡುಗಿಗೂ ಪ್ರಪೋಸ್ ಮಾಡಿಲ್ಲ. ಪ್ರಾಮಿಸ್. ಮುಟ್ಟು ಬೇಡ, ಹೋಗಿ ಅವಳನ್ನ ಮುಟ್ಟು. ಲೆಟ್ಸ್ ಬ್ರೇಕಪ್. ಇವನಿಗೆ ಯಾವ ರೂಮಲ್ಲಿ ಟಿಪ್ಸ್ ಕೊಡ್ಲಾರ್ದೆ ಬಂದ್ಬಿಟ್ನಪ್ಪ. ಸರಿಯಾಗಿ ಹಾಕೊಟ್ಬಿಟ್ನಲ್ಲ. ಅಣ್ಣ, ನಾವಣ್ಣ ಓ ರೂಮಿಂದ ನಿನ್ನೆ ರೂಮ್ ಬುಕ್ ಮಾಡಿದ್ರ ಅಣ್ಣ. ಹುಡುಗಿನ ಕರ್ಕೊಂಡ್ ಬರ್ತೀನಿ ಅಂತೇಳಿ ನಿಮ್ಗೋಸ್ಕರ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದೀವಣ್ಣ. ಬೇಗ ಬನ್ನಿ. ಸಾರಿ, ರಾಂಗ್ ನಂಬರ್. ರೀ, ಲವ್ ಮಾಡ್ರಿ. ಯಾವ ಲವ್ ಬೇಕು? ಲವ್ ಅಲ್ಲಿ 3 ತರ ಇದೆ. ಅಯ್ಯೋ, ಒಂದಿತ್ತಲ್ರಿ, ಆಗ್ಲೇ 3 ಮಾಡಿಬಿಟ್ರ. ಜನರೇಷನ್ ಅಂತದ್ದು, ನಾನೇನ್ ಮಾಡಕ್ಕಾಗಲ್ಲ. ಹೇಳು, ಯಾವ ಲವ್ ಮಾಡ್ಬೇಕು? ಹಳ್ಳಿ ಲವಾ, ಸಿಟಿ ಲವಾ, ಫಾರಿನ್ ಲವಾ? ಹೇಳೋ, ಯಾವ ಲವ್ ಮಾಡ್ಬೇಕು? ಹಳ್ಳಿ ಲವ್ ಅಂದ್ರೆ ಖರ್ಚು ಕಮ್ಮಿ, ಆದಾಯ ಜಾಸ್ತಿ. ಮತ್ತೆ ಸಿಟಿ ಲವ್? ಆದಾಯ ಕಮ್ಮಿ, ಖರ್ಚು ಜಾಸ್ತಿ. ಇಲ್ರಿ, ಈಗ ಆದಾಯನೂ ಜಾಸ್ತಿ ಆಗಿದೆ. ಓ ಹೌದಾ? ಮತ್ತೆ ಫಾರಿನ್ ಲವ್ ಅಂದ್ರೆ?
ಪಾಸ್ಪೋರ್ಟ್ ಇದೆಯಾ ನಿನ್ನ ಹತ್ರ? ಇಲ್ಲ. ಮೊದಲು ಹೋಗಿ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಬ್ಯಾಂಕಾಕ್ ಹೋಗ್ಬಾ, ನಿನಗೆ ಗೊತ್ತಾಗುತ್ತೆ. ಹೇಳು, ಯಾವ ಲವ್ ಮಾಡ್ಬೇಕು? ಇವು ಬಿಟ್ಟು ನಾವು ಉದ್ಧಾರ ಆಗಲ್ಲವು ಯಾವಿಲ್ವಾ? ಅದೆಲ್ಲ ಒಂದ್ ಕಾಲದಲ್ಲಿತ್ತು, ಬಟ್ ಈಗಿಲ್ಲ. ಇಷ್ಟಕ್ಕೆ ನೀವು ಯಾವ ಲವ್ ಮಾಡಿದ್ದೀರಾ? ಹಾಯ್ ಹಾಯ್, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಸರಿ ಕುತ್ಕೋ. ರೀ, ಲವ್ ಮಾಡ್ರಿ, ಬರೀ ಗಿಫ್ಟ್ ಕೊಟ್ಟು ಅವ್ರನ್ನೊಬ್ಬರು ಉದ್ಧಾರ ಮಾಡಿದ್ರೆ ಹೇಗೆ? ಸ್ವಲ್ಪ ನಮಗೂ ಏನಾದ್ರು ಗಿಫ್ಟ್ ಕೊಟ್ಟು ಉದ್ಧಾರ ಮಾಡ್ರಿ. ಪಕ್ಕದಲ್ಲಿ ಬಾಯ್ ಫ್ರೆಂಡ್ ಇದ್ದಾನೆ, ಬಂದ್ ಪ್ರಪೋಸ್ ಮಾಡ್ತೀನಿ, ಆಚೆಗೆ ಮಾನ ಮರ್ಯಾದೆ ಇಲ್ವಾ? ಅವೆಲ್ಲ ನಂಗೆ ಗೊತ್ತಿಲ್ಲ, ಲವ್ ಮಾಡ್ರಿ ಅಷ್ಟೇ. ನೀವು ನಿಮ್ ಗಂಡನ ಜೊತೆ ಬಂದ್ರು ನಾವು ನೋಡೋದ್ ಬಿಡಲ್ಲ, ಅಂತದ್ರಲ್ಲಿ ಬಾಯ್ ಫ್ರೆಂಡ್ ಜೊತೆ ಬಂದ್ರೆ ಬಿಡ್ತೀವ? ಇನ್ನು ಜಾಸ್ತಿ ನೋಡ್ತೀವಿ, ಇನ್ನು ಜಾಸ್ತಿ ಲವ್ ಮಾಡ್ತೀವಿ, ಅದಕ್ಕಾದ್ರೂ ಲವ್ ಮಾಡ್ರಿ ಅಷ್ಟೇ. ಹಲೋ, ನನಗ್ ಬಾಯ್ ಫ್ರೆಂಡ್ ಇದ್ದಾನೆ ಅಂದ್ರೆ ಅರ್ಥ ಆಗಲ್ವಾ ನಿಂಗೆ? ಎದ್ದು ಹೋಗೋ ಆಚೆ. ಇದ್ರೆ ಇರ್ಲಿ ಬಿಡ್ರಿ, ಅವ್ನ್ ಕೆಲ್ಸ ಅವ್ನ್ ಮಾಡ್ಕೋತಾನ, ನನ್ ಕೆಲ್ಸ ನಾನ್ ಮಾಡ್ಕೋತೀನಿ. ಅಲ್ಲ, ಸೊ ಪೂರ್ತಿಯಾಗಿ ಹೇಳೋದು ಕೇಳಿಸ್ಕೊಳ್ಳಿ. ಕೆಲ್ಸ ಅಂದ್ರೆ ಆ ಕೆಲ್ಸಗಳಲ್ಲ. ಅವ್ನು ಬೆಳಿಗ್ಗೆ ಪಾನಿಪುರಿ ಕೊಡ್ಸಿದ್ರೆ ಸಾಯಂಕಾಲ ಗೋಬಿ ಕೊಡ್ತೀನಿ, ಅವ್ನು ಸಾಯಂಕಾಲ ಗೋಬಿ ಕೊಡ್ಸಿದ್ರೆ ನಾನು ಬೆಳಿಗ್ಗೆ ಪಾನಿಪುರಿ ಕೊಡ್ತೀನಿ. ಈ ಕೆಲ್ಸಗಳು ಹೇಳಿದ್ದು. ಈಗ ಸಿಕ್ಕಿದ್ದೀನಿ ಬಾರ ಅಂತ ಹೊಡೆದು ಸಾಯಿಸ್ಬಿಡ್ತಾರೆ. ಅತಿ ಆಯ್ತು ನಿಂದು. ಏ ಮೆಂಟಲ್, ನಿನಗೆ ಹೇಳಿದ್ರೆ ಒಂದ್ಸತಿ ಅರ್ಥ ಆಗಲ್ವಾ? ನಾನು ಇವ್ನನ್ನ ಲವ್ ಮಾಡ್ತಾ ಇದ್ದೀನಿ. ಅದೇ ಅವ್ನು ಯಾಕೆ ಲವ್ ಮಾಡ್ಬೇಕು? ನನ್ನ ಯಾಕೆ ಲವ್ ಮಾಡಬಾರ್ದು? ನನಗೆ ಆನ್ಸರ್ ಬೇಕಷ್ಟೇ. ತಗೋ ಆನ್ಸರ್. ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಹೋಗಲ್ಲ, ನನಗೆ ಆನ್ಸರ್ ಬೇಕು ಅಷ್ಟೇ. ಏಯ್, ಪ್ರೀತಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅದು ಜೀವನದಲ್ಲಿ ಒಬ್ರ ಮೇಲೆ ಆಗೋದು, ಗೊತ್ತಾ? ನಾನು ಅವೆಲ್ಲ ನಂಬಲ್ಲ. ಈ ಬೆಂಗಳೂರಿನ ಪಾರ್ಕ್ಗಳಲ್ಲಿ ಅವನಿಗಿರೋ ಅವಯವಗಳು ನಂಗೂ ಇದಾವೆ. ಅವ್ನು ಯಾಕೆ ಲವ್ ಮಾಡ್ಬೇಕು? ನಾನು ಯಾಕೆ ಲವ್ ಮಾಡ್ತಿಲ್ಲ? ನನಗೆ ಬೇಕು ಆನ್ಸರ್. ಬರೀ ಅವಯವಗಳಿದ್ರೆ ಸಾಲದು, ಆ ಟೈಮಿಗೆ ಸರಿಯಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇರ್ಬೇಕು. ಆ ಯೋಗ್ಯತೆ ನಿನಗಿಲ್ಲ. ಮೊದ್ಲು ಲವ್ ಮಾಡ್ರಿ, ಯೋಗ್ಯತೆ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ. ಏಯ್, ನಿನ್ ಹತ್ರ ಏನಿದೆ ಅಂತ ನಾನು ನಿನ್ ಲವ್ ಮಾಡ್ಬೇಕು? ಅವನ ಹತ್ರ ಏನಿದೆ ಅಂತ ಲವ್ ಮಾಡಿಯಾ? ನನ್ನ ಹತ್ರ ಅದೇ ಇದೆ. ಅವನ ಹತ್ರ ಕಾರು ಬೈಕ್ ಎಲ್ಲ ಇದೆ, ನಿನ್ ಹತ್ರ ಇಲ್ಲ. ಅವನ ಹತ್ರ ಹಣ ಆಸ್ತಿ ಅಂತಸ್ತಿದೆ, ನಿನ್ ಹತ್ರ ಇಲ್ಲ. ಅವ್ನ್ 5 ಸ್ಟಾರ್ ಅಲ್ಲಿ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ, ನೀನು ಇಂದಿರಾ ಕ್ಯಾಂಟೀನ್ ಕರ್ಕೊಂಡು ಹೋಗ್ತೀನಿ. ತೂ, ಏನು ಇಲ್ದಿರೋ ತಿರ್ಬೋಕಿನ ಯಾರಾದ್ರೂ ಲವ್ ಮಾಡ್ತಾರಾ? ಇಲ್ಲ. ಎದ್ದೋಗೋ ಫಸ್ಟ್. ಅವು ಯಾವ ನಮ್ಮ ಹತ್ರ ಇಲ್ಲದೆ ಇರ್ಬೋದು, ಅವು ಶಾಶ್ವತನೂ ಅಲ್ಲ. ಅವೆಲ್ಲ ನಿಮ್ ದೇಹಕ್ಕೆ ನೆಮ್ಮದಿ ಕೊಟ್ರೆ ನಿಮ್ ಮನ್ಸಿನ ನೆಮ್ಮದಿನ ನಾವು ಕೊಡ್ತೀವಿ. ಅದೇ ಹೆತ್ತವರು ಜೀವನ ಪೂರ್ತಿ ನೆಮ್ಮದಿ ಕೊಡ್ತಾನೆ ಹೋಗ್ತಾರೆ. ಇಷ್ಟು ದಿನ ನೀನು ನನ್ನ ಮನ್ಸು ನೋಡಿ ಇಷ್ಟಪಡ್ತಿದ್ಯಾ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನನ್ನ ಸ್ಟೇಟಸ್ ನೋಡಿ ಇಷ್ಟಪಡ್ತಿದ್ಯಾ ಅಂತ ಗೊತ್ತಿರಲಿಲ್ಲ. ಇಲ್ಲ ಇಲ್ಲ, ನಿನ್ ಮನಸ್ಸು ನೋಡಿನೇ ಇಷ್ಟಪಟ್ಟಿದ್ದು. ಇವೆಲ್ಲ ದುಡ್ಡಿನ ಜೊತೆ ಸಂಸಾರ ಮಾಡೋರು, ಆ ದುಡ್ಡು ಸಂಪಾದನೆ ಮಾಡೋನ್ ಜೊತೆ ಅಲ್ಲ. ನಾವಿಬ್ರು ಜೊತೆಗಿದ್ರೆ ಅವ್ನು ಹೇಳ್ದಾಗ ನಾನು ನಿನ್ನ ದೇಹಕ್ಕೆ ಮಾತ್ರ ನೆಮ್ಮದಿ ಕೊಡ್ಬೋದು, ಆದರೆ ನೀನು ನನ್ನ ಮನಸ್ಸಿಗೆ ಯಾವತ್ತೂ ನೆಮ್ಮದಿ ಕೊಡೋಕ್ಕಾಗಲ್ಲ. ನಾವಿಬ್ರು ದೂರ ಆಗೋದೇ ಒಳ್ಳೇದು. ಸೊ ಲೆಟ್ಸ್ ಬ್ರೇಕಪ್. ಮಮ್ಮಿ, ಐ ಆಮ್ ರಿಯಲಿ ಸಾರಿ ಮಮ್ಮಿ. ನಾನು ಇವತ್ತೇ ಊರಿಗೆ ಬರ್ತೀನಿ. ನೀವು ತೋರಿಸಿದ ಹುಡುಗನ್ನೇ ಮದ್ವೆ ಆಗ್ತೀನಿ. ಈ ದಿನ ಹೇಗಾದ್ರೂ ಮಾಡಿ ಮುತ್ಕೊಟ್ಟು ಬಾಯೆಲ್ಲ ಉಪ್ಪು ಸಿಹಿ ಖಾರ ಮಾಡ್ಕೊಳ್ಳೇಬೇಕು. ಹರಿಹರ ಬ್ರಹ್ಮ ಅಡ್ಡ ಬಂದ್ರೂ ಪರವಾಗಿಲ್ಲ, ಇವತ್ತು ಮುತ್ತು ಕೊಡದೆ ಹೋಗ್ಲೇಬಾರ್ದು. ಹೇಯ್, ಬೇಗ ಬಾರೆ. ಬಾ ಮಲ್ಕೋ, ಟೈಮ್ ಇಲ್ಲ. ಎದ್ದೇಳು. ಬೇಡ. ಯಾಕೆ, ಏನಾಯ್ತು? ನಿನ್ನೆ ಒಂದು ಇಂಗ್ಲಿಷ್ ಪಿಕ್ಚರ್ ನೋಡಿದೆ, ಅದರಲ್ಲಿ ಕೂತ್ಕೊಂಡೇ ಕೊಡ್ತಾ ಇದ್ರು. ಹೌದಾ? ಈ ಕಡೆ ತಿರ್ಕೋ. ಮತ್ತೆ ಕಣ್ಮುಚ್ಚಿ ಬಾಯಿ ತೆಗಿಬೇಕಾ? ಬೇಡ ಬೇಡ, ಅದೆಲ್ಲ ಓಲ್ಡ್ ಮಾಡ್ಲು, ಇದು ನ್ಯೂ ಮಾಡ್ಲು. ನೀನೇನು ಮಾಡಬೇಡ, ಎಲ್ಲ ನಾನೇ ಮಾಡ್ತೀನಿ. ನೀನ್ ಕಣ್ಮುಚ್ಚು ಸಾಕು.
ಯಾವಾಗ ಅಲ್ಲೋದೆ? ಮತ್ತೆ ನೀನ್ ಮುಂದೆ ಮುಂದೆ ಬರ್ತಾ ಇದೀಯಾ, ನಾನ್ ಹಿಂದೆ ಹಿಂದೆ ಹೋಗ್ತಿದ್ದೆ. ನಾನ್ ಮುತ್ತು ಕೊಡಕಲ್ವಾ ಹತ್ರ ಬರ್ತಾ ಇದ್ದಿತ್ತು. ಹೌದಾ, ಸಾರಿ, ನನ್ ಗೊತ್ತೇ ಇರ್ಲಿಲ್ಲ. ಬಾ 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 ಕುತ್ಕೋಬಾ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ನೀನೇನು ಮಾಡ್ಬೇಡ, ಎಲ್ಲ ನಾನೇ ಮಾಡ್ತೀನಿ. ನೀನ್ ಕಣ್ ಮುಚ್ಕೋ ಸಾಕು. ಒಳ್ಳೆ 70 ವರ್ಷದ ಮುದುಕನ್ ತರ ಮಾಡ್ತೆ, ಬೇಗ ಕೊಡೋಣ. ಅಣ್ಣೋ ಇಲ್ಲಿ ಬಾರಣ ಕೊಡ್ಬಾ. ಈ ತರ ಕೋಪ ಮಾಡ್ಕೊಳ್ಳೋರು ಲವ್ ಮಾಡಬಾರ್ದು ಗೊತ್ತಾ? ಲವ್ ಮಾಡೋರು ಈ ತರ ಮುದ್ದು ಕೊಡದೇ ಇರಬಾರ್ದು. ಇರ್ಲಿ ಬಾರಣ ಕೊಡ್ಬಾ, ನಾನು ನೋಡ್ತೀನಿ ಅದ್ ಹೇಗ್ ಕೊಡ್ತೀಯ ಅಂತ. ಅಣ್ಣೋ ನನ್ ಬಂಗಾರ ಅಲ್ವಾ, ನನ್ ಮುದ್ದು ಅಲ್ವಾ, ನನ್ ಚಿನ್ನು ಅಲ್ವಾ, ಪ್ಲೀಸ್ ಕೊಡೋಣ. ಅಣ್ಣೋ ಈಗ ನೀನ್ ಕೊಡ್ತೇನೆ ನನ್ ಕೊಡ್ಲಾ? ಬರ ಕುತ್ಕೋ, ಕೊಡ. ಅದೆಷ್ಟು ಕೊಡ್ತೀಯ ಕೊಡ. ಕಣ್ಣಿಗೆ ಕಾಣ್ತಾ ಇದ್ದಂಗೆ ಈ ಪ್ರಪಂಚದಲ್ಲಿ ಏನೇನೋ ಕೆಲಸ ಕಾರ್ಯಗಳು ನಡೆದೋಗುತ್ತಂತೆ. ನನ್ ಕಣ್ ಮುಂದೆ ಇದೊಂದು ನಡೆದೋದ್ರೆ ಏನೋ ಆಗಲ್ಲ, ಪ್ರಪಂಚ ಮುಳುಗೋಗಲ್ಲ. ಕೊಡು, ಅದೆಷ್ಟು ಕೊಡ್ತೀಯ ಕೊಡು. ಅಣ್ಣೋ ಬೇರೆ ಹುಡುಗಿಗೆ ಮುದ್ದು ಕೊಡೋದು ತಪ್ಪಲ್ವಣ್ಣ? ತಪ್ಪು ಅಂತ ಗೊತ್ತಿದ್ರು ಯಾಕೆ ಬಂದು ಡಿಸ್ಟರ್ಬ್ ಮಾಡ್ತೀಯಾ? ಅಣ್ಣೋ ನನ್ಗೂ ಮುತ್ತು ಅದೇಗಿರುತ್ತೆ ಅಂತ ನೋಡ್ಬೇಕಂತ ಆಸೆ ಅಣ್ಣು. ನಿನಗೆ ಆಸೆ ಇದ್ರೆ ನೀನು ಒಂದು ಲವರ್ ಉಟ್ಕೊಂಡು ಕೊಡು. ಅದಕ್ಕೆ ಕಣೋಣ, ಕಣ್ಕೊಂಡ್ರಿಗೆಲ್ಲ ಕಾಳಾಕ್ತೀನಿ. ಅದಕ್ಕೆ ಯಾವ ವರ್ಕೌಟ್ ಆಗ್ತಿಲ್ಲ. ನಿನಗೆ ವರ್ಕೌಟ್ ಆಗ್ತಿಲ್ಲ ಅಂತ ನಮ್ಗೆ ಯಾಕೆ ಬಂದು ಡಿಸ್ಟರ್ಬ್ ಮಾಡ್ತೀಯಾ? ಇದೊಂದು ಅಂಟ್ರೋಗಿದ್ದಂಗೆ ಕಣೋಣ. ಒಬ್ರು ಕೊಡೋದು ನೋಡಿದ್ರೆ ಕೊಡ್ಬೇಕು ಅನ್ಸುತ್ತೆ, ಒಬ್ರು ಮಾಡೋದು ನೋಡಿದ್ರೆ ಮಾಡ್ಬೇಕು ಅನ್ಸುತ್ತೆ. ಸರಿ ಆಯ್ತು ಬಾ, ನೀನೇ ಕೊಡ್ಬಾ, ನಾನು ಎದ್ದೋತೀನಿ. ಕೊಡು, ಅದೆಷ್ಟು ಕೊಡ್ತೇ ಕೊಡು, ನಾನು ನೋಡ್ತೀನಿ. ಅದೇ ನನ್ಗೆ ಯಾರು ಕೊಟ್ರು ಓಕೆ. ನನ್ಗೆ ಮೊಬೈಲ್ ಸ್ಕ್ರೀನ್ ಲಾಕ್ ಏನಂತ ಗೊತ್ತಿಲ್ಲ, ಇನ್ನ ಲಿಪ್ ಲಾಕ್ ಹೆಂಗ್ ಗೊತ್ತಾಗುತ್ತೆ? ಹೇಯ್ ನಡಿ ಹೋಗೋಣ. ಇಲ್ಲಿ ನಾವು ಬರ್ಕೆಟ್ಟಿದ್ವೋ ಇವನ್ ಬರ್ಕೆಟ್ಟಿದನೋ ನೋಡೋ ಆಡಿಯನ್ಸ್ ಕುಂದು ಗೊತ್ತಾಗ್ತಿಲ್ಲ. ನಡಿ ಹೋಗೋಣ. ಅಣ್ಣೋ ಇರ್ಲಿ ಬಾರಣ, ಬಾಯಿನ ಸಿಸಿಯ ಕಾರ್ಕಾರ ಉಪ್ಪು ಮಾಡ್ಕೊಂಡು ಹೋಗಂತೆ. ಅಣ್ಣೋ ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಣೋ. ಐ ಲವ್ ಯು. ನೀವಂದ್ರೆ ನನಗೆ ಪ್ರಾಣ. ಪ್ಲೀಸ್ ನನ್ನನ್ನು ಲವ್ ಮಾಡ್ರಿ. ನಾನು ನಿಮ್ಮನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ಮತ್ತೆ ನೀವು ದಿನ ಈ ಕಡೆ ಬಂದಾಗೆಲ್ಲ ನಾನು ನಿಮ್ಮನ್ನೇ ನೋಡ್ತಾ ಇರ್ತೀನಿ ಗೊತ್ತಾ? ಏನಂದೆ? ನಿನ್ನ ಬಿಟ್ಟು ನನ್ನಿಂದ ಬದುಕೋಕಾಗಲ್ಲ ಅಂದೆ. ಇಂಥ ಪದಗಳೆಲ್ಲ ಕೆಳಕ್ ಚೆನ್ನಾಗಿರ್ತಾವ. ನೀವಂದ್ರೆ ನನ್ಗೆ ಪ್ರಾಣ. ಲವ್ ಮಾಡಿ ಏನ್ ಮಾಡ್ತೀಯ? ನಮ್ ಸ್ಕೂಲ್ ಫ್ರೆಂಡ್ಸ್ ಏನ್ ಮಾಡ್ತಾರೋ ನಾನು ಅದನ್ನೇ ಮಾಡ್ತೀನಿ. ಬಿಟ್ಟೆ ಅಂದ್ರೆ ಎಷ್ಟೇ ಏಜ್ ನಿಂಗೆ? 14 ವರ್ಷ. ಅನ್ಕಂಡೆ ಇದ್ ನೀನ್ ಮಾತಾಡ್ತಿಲ್ಲ, ನೀನ್ ಹಾರ್ಮೋನ್ಸ್ಗಳು ಮಾತಾಡ್ತಿದಾವಂತ. ನಿಮ್ಗೆ ಈ ವಯಸ್ಸಲ್ಲಿ ಯಾವನೊಬ್ಬನ್ ತಗೊಳಕೋಬೇಕು ಅನ್ಸೋ ಸಹಜನೇ. ದಯವಿಟ್ಟು ಅಂತ ತಪ್ಪು ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಿ. ಇರೋದೊಂದು ಜೀವನ, ಅದ್ನಾಕಿ ಕಾಮದ್ ಲೋಕಕ್ಕೆ ಮುಡುಪಾಗಿಡ್ತೀರಾ? ಈ ಲವ್ ಗಿವ್ ಎಲ್ಲ ಬಿಟ್ಟು ಚೆನ್ನಾಗಿ ಓದ್ಕೊಂಡು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ರಿ. ಎಲನ್ ಮಸ್ಕ್ ಹೆಸರು ಕೇಳಿದ್ದೀಯಾ? ಅವ್ರು ಈ ಭೂಮಿ ಮೇಲೆಲ್ಲ ಬಾನಂಗಳದಲ್ಲಿ ಕಣ್ಸ್ಕೊಂಡಿದ್ದು ಗೊತ್ತಾ? ಸ್ವಲ್ಪ ಸಾಧಕರ ಹಿಸ್ಟ್ರಿ ತೆಗೆದು ನೋಡ್ರಿ. ನಿಮ್ ಕೈಯಲ್ಲೇ ಪ್ರಪಂಚ ಇರ್ಬೇಕಾದ್ರೆ ನಿಮ್ ಪ್ರಪಂಚನಾಕ ಇನ್ನೊಬ್ಬನ ಕೈಯಲ್ಲಿ ಅಡ್ಡಾಡ್ತೀರಾ? ಇಂಥ ಮಾಂಸಖಂಡಗಳಲ್ಲಿ ಅಂಥದ್ದೇನಿದೆ? ಸುಟ್ರೆ ಬೂದಿ, ಊತಿಟ್ರೆ ಕೊಳೆ. ಅಟ್ಲೀಸ್ಟ್ ನೀವು ಒಂದು ಗುರಿನಾದ್ರೂ ಇಟ್ಕೊಂಡು ಸಾಯಿರಿ, ನಿಮ್ಮ ಸಾವಿಗೊಂದು ಅರ್ಥ ಇರುತ್ತೆ. ನಂಗೆ ಗೊತ್ತು ಇಷ್ಟೆಲ್ಲ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಹೋಗಿರಲ್ಲ ಅಂತ, ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡು.
ಮತ್ತೆ ನೀವ್ ಯಾಕೆ ಕಣ್ ಹುಡುಗಿರಿಗೆಲ್ಲ ಪ್ರಪೋಸ್ ಮಾಡ್ತೀರಾ? ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ಗಳೇ ಸಿಗಲ್ಲ. ನಾವೇ ಹುಡುಕಿ ಯೋಚನೆ ಮಾಡಿ ಬರಿಬೇಕು. ಬರಿದ್ರೆ ಸಾಲಲ್ಲ, ಅದನ್ನ ಅಳವಡಿಸ್ಕೊಳ್ಬೇಕು. ರೀ, ಲವ್ ಮಾಡ್ರಿ, ನಾವೊಂಚೂರು ಉದ್ಧಾರ ಆಗ್ತೀವಿ. ಸಾರಿ, ನಂಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ. ಇದ್ರೆ ಇನ್ನೊಬ್ರು ಲವ್ ಮಾಡಬಾರ್ದಂತ ಯಾವ್ದಾದ್ರು ಬುಕ್ಕಲ್ಲಿ ಬರ್ದಿದ್ಯಾ? ಇಲ್ವಲ್ಲ, ಮತ್ತೆ ಇನ್ನೇನು ದೊಡ್ಡ ನಿಮ್ ಲವ್ ಮಾಡಕ್ಕೆ? ಹಲೋ, ಓವರ್ ಆಗಿ ಮಾತಾಡ್ಬೇಡ. ಪ್ರೀತಿ ಜೀವನದಲ್ಲಿ ಒಬ್ರ ಮೇಲೆ ಆಗೋದು ಗೊತ್ತು, ಆದ್ರೆ ಮದುವೆ ಆಗೋದು ಇನ್ನೊಬ್ಬನ್ನ. ಇಲ್ಲಿ ಅದೆಲ್ಲ ಪ್ರಶ್ನೆ, ಲವ್ ಮಾಡ್ರಿ ಅಷ್ಟೇ. ಮಾಡಲ್ಲ. ಯಾಕೆ ಮಾಡ್ಬೇಕು? ಯಾಕಂದ್ರೆ ಒಂದು ವೇಳೆ ನಿಮ್ಮಂತವ್ರೇನಾದ್ರು ನಮ್ಮಂತವ್ರನ್ನ ಲವ್ ಮಾಡಿದ್ರೆ ಮನೇಲಿ ಹೇಳಿದ ಮಾತು ಕೇಳ್ತಾ ಇದ್ವಿ, ಫ್ರೆಂಡ್ ಲವರ್ ನೋಡೋದು ಬಿಡ್ತಾ ಇದ್ವಿ, ದುಶ್ಮನ್ಗಳ ಹೊಟ್ಟೆ ಉರಿಸ್ತಾ ಇದ್ವಿ, ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾ ಇದ್ವಿ, ಇನ್ನು ಏನೇನೋ ಮುಂತಾದ ಘನ ಕಾರ್ಯ ಕೆಲಸಗಳು ಮಾಡ್ತಾ ಇದ್ವಿ. ಆದ್ರೆ ನೀವ್ ಯಾಕೆ ನಮ್ಮನ್ನ ಲವ್ ಮಾಡ್ತಿಲ್ಲ? ನಿಮ್ಮಂತ ಚೆನ್ನಾಗಿರೋ ಹುಡುಗಿರಲ್ಲ, ಚೆನ್ನಾಗಿರೋನ ಕ್ಯಾಚ್ ಹಾಕೊಂಡು ಹೋದ್ರೆ ನಮ್ಮಂತ ಚೆನ್ನಾಗಿಲ್ದ ಹುಡುಗರನ್ನ ಯಾರು ಲವ್ ಮಾಡೋದು? ನೀವಿಲ್ದೆ ನಾವು ಸಮಾಜದಲ್ಲಿ ಮಕ್ಕ ಎತ್ಕೊಂಡು ಹೇಗೆ ಬದುಕಬೇಕು ಹೇಳಿ? ಇದಕ್ಕೆಲ್ಲ ಆನ್ಸರ್ ಬೇಕು. ಬೇಕೇ ಬೇಕು ಆನ್ಸರ್ ಬೇಕು, 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 ಬೇಕೇ ಬೇಕು ಆನ್ಸರ್ ಬೇಕು. ಇವಾಗೇನು ಲವ್ ಮಾಡ್ಬೇಕಾ? ಲವ್ ಯು. ಕಲ್ಪನೆನಾ? ಈ ಕಲ್ಪನೆಯಲ್ಲೇ ನೆಮ್ಮದಿ ಇದೆ, ಆದ್ರೆ ಈ ಕನ್ಯೆಗಳಲ್ಲ. ಏಯ್, ಯಾರೋ ನೀನು? ನಾನ್ರಿ ಹುಡುಗ. ಹುಡುಗ ಆದ್ರೆ ಏನ್ ಇವಾಗ? ಲವ್ ಮಾಡ್ರಿ, ನಾವೊಂಚೂರು ಉದ್ಧಾರ ಆಗ್ತೀವಿ. ನಾನು ಆಗ್ಲೇ 2 ವರ್ಷದ ಮುಂಚೆನೆ ಲವ್ ಮಾಡಿದೀನಿ. ನೀವಾದ್ರೂ ಲವ್ ಮಾಡ್ರಿ. ನಾನು ಇವಳು ಸೇಮ್ ಈ ಫೀಲ್ಡಿಗೆ ಬಂದಿದ್ದು ಅಲ್ವೇನೆ? ಇರ್ಲಿ, ಲವ್ ಮಾಡ್ರಿ, ಏನಾತ? ನಂದಾಗ್ಲೇ ಎಲ್ಲಾ ಕೆಲ್ಸ ಆಗೋಗಿದೆ ನೋಡು. ನಂದು ಅರ್ಧಂಬರ್ಧ ಕೆಲ್ಸ ಆಗೋಗಿದೆ ನೋಡು. ನಿಮ್ಮಂತ ಪತಿವ್ರತಿಗಳಿಗೆ ನನ್ನ ಫಿಲ್ಟರ್ ನೀರಿಂದ ನಿಮ್ ಪಾದ ತೊಳೆದ್ರು ಪಾಪ ಪರಿಹಾರ ಆಗಲ್ಲ. ಅವನೇನೋ ಇಂಡೈರೆಕ್ಟ್ ಆಗಿ ನಮ್ಗೆ ಹೇಳ್ದಂಗೆ ಇತ್ತಲ್ವಾ? ಹೌದು. ಪತಿವ್ರತೆನಾ? ಆ ಪದಕ್ಕೆ ತಕ್ಕಾಗ ನಾವಿಲ್ಲ ಅಲ್ವಾ? ಅಪ್ಪ ಅಮ್ಮಗೆ ಓದ್ಬೇಕು ಅಂತ ಹೇಳ್ಬಿಟ್ಟು ನಮ್ಮನೇಲಿ ಕಳ್ಸಿದ್ರೆ ನಾವಿಲ್ಲಿ ಬಂದು ಇಲ್ಲಿ ಚಿಲ್ಲರೆ ಕೆಲಸ ಮಾಡ್ತಾ ಇದೀವಿ. ನನ್ ದೇಹ ನೋಡ್ತಾ ಇದ್ರೆ ನನ್ಗೆ ಅಸಹ್ಯ ಆಗುತ್ತೆ. ನಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಇನ್ಮೇಲಾದ್ರೂ ಅಪ್ಪ ಅಮ್ಮಂಗೆ ಒಳ್ಳೆ ಮಕ್ಳಾಗಿ ಕಟ್ಕೊಂಡು ನನ್ಗೆ ಒಳ್ಳೆ ಹೆಂಡತಿಯಾಗಿರೋಣ ಕಣೆ. ಈ ಲೈಫಲ್ಲಿ ಇಷ್ಟೇ ಅಲ್ಲ, ಇನ್ನೇನೋ ಇದೆ. ಅದೇನಂತ ಹುಡುಕ್ಬಿಟ್ಟು ಇನ್ಮೇಲಾದ್ರೂ ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ ಕಣೆ. ಯಾಕೋ ನೀರು ಅರ್ಧ ತಂದಿದ್ಯಾ? ಸರ್, ಅರ್ಧ ಗಂಟೆ ಆಯ್ತು ಸರ್, ಕರೆಂಟ್ ಹೋಗಿ ಬರ್ತದಂತ ಅರ್ಧ ಗಂಟೆ ಕಾದೆ ಸರ್, ಬರ್ಲಿಲ್ಲ ಸರ್, ಅದಕ್ಕೆ ಅರ್ಧ ತಂದೆ ಸರ್. ಇವನೇನು ಇಷ್ಟೊತ್ತಾದ್ರೂ ಬರಲೇ ಇಲ್ಲ, ಟೈಮ್ ಬೇರೆ ಆಗ್ತಿದೆ. ಎಲ್ಲೋದ್ನಪ್ಪ ಅವನು?
ಮೇಡಮ್ ಒಂದು ನಿಮಿಷ. ನಿಧಿ ಆಸೆಗಾಗಿ 2 ಜೀವಗಳನ್ನು ಬಲಿ ಕೊಡಲಾಯಿತು. ಆದರೆ ಗೊತ್ತು ಇದು ಪಕ್ಕ ಈಗ ಆಗೋದಂತ, ಅದಕ್ಕೆ ಕೇಳಿ ಹೊಡೆಯೋಣ. ಒಪ್ಕೊಂಡ್ರೆ ನನ್ನ ಅದೃಷ್ಟ, ಇಲ್ಲಾಂದ್ರೆ ಅವಳು ದುರಾದೃಷ್ಟ. ರೀ ಒಂದೇಟ್ ಹೊಡಿಲ್ಲ ಏನ? ಪ್ಲೀಸ್ ಮೆಲ್ಲಕ್ಕೆ ಒಂದೇಟ್ ಹೊಡ್ತೀನಿ. ಹಾ ಎಲ್ಗೆ? ಅದಕ್ಕೆ ಅಮ್ಮೋ ಏಯ್ ಹೆಂಗೈತೆ ಮೈಗೆ? ಹೆಂಗೆಂಗೋ ಆಗ್ತೈತೆ. ಹೌದು, ನೀವ್ ಯಾಕೆ ಹುಡುಗರು ಫ್ರಂಟ್ಗಿಂತ ಜಾಸ್ತಿ ಬ್ಯಾಕ್ನೇ ನೋಡ್ತೀರಾ? ಏನ್ ಮಾಡೋಣ ರೀ, ಗಂಡಸರ ಹುಟ್ಟಿದ ತಪ್ಪಿಗೆ ಎಲ್ಲಾನು ನೋಡ್ಬೇಕಾಗುತ್ತೆ. ಇದ್ರಲ್ಲಿ ನನ್ನೊಬ್ಬನ ಆಸೆ ಅಲ್ಲ, ನನ್ನಂತ ಅದೆಷ್ಟೋ ಬರ್ಗೆಟ್ಟಿರೋರ ಆಸೆ. ಅದೇ ನಾನೊಬ್ಬನ ಆಸೆ ತೀರ್ಸ್ಕೊಂಡ್ಬಿಡ್ತೀನಿ. ಅವ್ರ ಹೆಂಗಾನ ಸಾಯ್ಲಿ. ಏಯ್ ನೋ ನೋ ಪ್ಲೀಸ್ ಬೇಡ, ಪ್ಲೀಸ್ ಸುಮ್ನೆ ಹೋಗು. ನೋ ತೂ ಕಿತ್ತೋದ ಮೊನ್ನೆ ಕತ್ತು ಫಿಗರ್. ಯಾವ ಫಿಗರು? ಇಂಟರ್ನ್ಯಾಷನಲ್ ಫಿಗರ್. ಪರವಾಗಿಲ್ಲ ಹೇಳು, ಯಾವ ಫಿಗರ್ ಅಂದೆ? ಮಾಡಕ್ ಬೇರೆ ಕೆಲ್ಸ ಇಲ್ವಾ ನಿನ್ಗೆ? ಯಾವಾಗ್ಲೂ ಯಾಕೆ ಇಲ್ಲೇ ಇರ್ತ್ಯಾ? ಮೇಲ್ ಜಾಗ ಇಲ್ವಾ ಕುತ್ಕೊಳ್ಳೋದಕ್ಕೆ? ಇನ್ನೊಂದ್ ಸರ್ತಿ ಹೀಗೆಲ್ಲ ಮಾಡಿದ್ ಗೊತ್ತಾಯ್ತು ಅಂದ್ರೆ ಸಾಯಿಸ್ಬಿಡ್ತೀನಿ ನೋಡು. ಹೋಗು, ಮೇಲ್ ಹೋಗು. ಯಪ್ಪಾ ಹೆಂಗಿದ್ದಾಳೆ ಗುರು, ಕಾಲ್ ನೋಡ. ವಾ 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 ವಾ. ಫಸ್ಟ್ ನೀವು ಲವ್ ಮಾಡ್ರಿ ರೀ, ನೀವು ಫಸ್ಟ್ ಲವ್ ಮಾಡ್ರಿ, ಫಸ್ಟ್ ಲವ್ ಮಾಡ್ರಿ. ಮಾಡ್ರಿ 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 ಲವ್ ಮಾಡ್ರಿ, ಲವ್ ಮಾಡ್ರಿ, ಲವ್ ಮಾಡ್ರಿ, ಮಾಡ್ರಿ 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 ಲವ್ ಮಾಡ್ರಿ. ಏನ್ ಮಾಡ್ಬೇಕು? ಏನಿಲ್ಲ ಅಣ್ಣ. ಏನೋ ಮಾಡ್ರಿ ಮಾಡ್ರಿ ಅಂತಿದ್ದೆ. ಯಾರು ನಾನಾ ಅಣ್ಣ? ಇಲ್ಲ ನಾನು. ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗು, ಸ್ವಾಮೀಜಿ ಹತ್ರ ಹೋಗಿ ಬರೋಣ. ಯಾಕೆ? ನಿನಗೆ ಕನ್ಸ್ ಬಿದ್ದಾಗೆಲ್ಲ ಎದ್ದೇಳಿಸ್ಬೇಕು, ಇಲ್ಲ ಅಂದ್ರೆ ಕನ್ಸಲ್ಲೇ ಒಡೋಗ್ಬಿಡ್ತೀಯ. ಸ್ವಾಮೀಜಿನ ಪರಿಹಾರ ಕೇಳ್ಕೊಂಬರೋಣ. ಹಂಗೆ ನನಗೊಂದು ಹುಡುಗಿ ನೋಡಿದಾರೆ, ನೋಡ್ಕೊಂಬರೋಣ. ಹಾ ಸರಿ ಆಯ್ತಣ್ಣ. ಅಣ್ಣ ಏನಣ್ಣ ನೀನು ಬೆಳಗ್ಗೆ ಸ್ವಾಮೀಜಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೋಗ್ಬಿಟ್ಟಿಯಾ? ಸಾರಿ ಕಣ, ಅರ್ಜೆಂಟ್ ಆಫೀಸಲ್ಲಿ ಕೆಲಸ ಇತ್ತು, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಬಿಡು. ಹಾ ಸರಿ ಆಯ್ತು. ಗುರು ಅದೇನೋ ಲಿಪ್ಲಾಕು ಪಪ್ಲಾಕು ಅಂತಾರಲ್ಲ, ಅದನ್ನ ನಮ್ಮ ಹುಡುಗಿ ಕೊಟ್ಬಿಟ್ಟೆ ಗುರು. ಆದ್ರೆ ಅದೇನಪ್ಪ ಗೊತ್ತೇ ಇಲ್ಲ. ಆವಾಗಿಂದನೂ ನಾನು ಎಷ್ಟು ಫೋನ್ ಮಾಡಿದ್ರು, ಎಷ್ಟು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಿಲ್ಲ ಗುರು. ಅದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರು. ಥ್ಯಾಂಕ್ಸ್ ಗುರು, ಅವತ್ತು ನೀನು ಡಿಸ್ಟರ್ಬ್ ಮಾಡಿದ್ದೆ ಒಳ್ಳೇದಾಯ್ತು ಗುರು. ಯಾಕೆ? ಇವೆಲ್ಲ ವರ್ಕೌಟ್ ಆಗಲ್ಲ ಅಂತ ನಮ್ಮ ಮನೆಗೆ ಕರ್ಕೊಂಡೋಗಿ ಅರ್ಧ ದಿನ ಕೊಟ್ಬಿಟ್ಟೆ. ಅದಕ್ಕೆ ನನ್ನ ಬಂಗಾರ ಹರ್ಟ್ ಆಗಿರ್ಬೇಕು. ನನ್ನ ಟೈಟಲ್ ನಿನ್ಗೆ ಕೊಡ್ಬೇಕು ಕಣ. ಹಲೋ ಬಂಗಾರ, ಒಂದ್ ವಾರದಿಂದ ಫೋನು ಇಲ್ಲ, ಮೆಸೇಜ್ ಇಲ್ಲ, ಯಾಕೆ? ಸಾರಿ ಕಣೋ, ನನ್ನ ಮರೆತು ಬಿಡು. ನಮ್ಮ ಮನೇಲಿ ಬೇರೆ ಹುಡ್ಗನ್ ನೋಡಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ. ಇನ್ಮೇಲೆ ಯಾವ್ದೇ ರೀತಿ ಕಾಲು ಮೆಸೇಜು ಏನು ಮಾಡಕ್ ಹೋಗ್ಬೇಡ. ಬಾಯ್.
ಬ್ರೋ ಏನಾಯ್ತು? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀನಿ ಬ್ರೋ ಅವಳನ್ನ. ಅವಳನ್ನೇ ನಾನು ಸರ್ವಸ್ವ ಅನ್ಕೊಂಡಿದ್ದೆ. ಅಂಥದ್ರಲ್ಲಿ ನಮ್ಮ ಹುಡುಗಿ ನಾನು ಬಿಟ್ಟೋದ್ಲು. ಅವಳ ನೆನಪುಗಳು ಕಟ್ಕೊಂಡು ನನ್ನ ಕೈಲಿ ಬದುಕಕ್ಕಾಗಲ್ಲ ಗುರು. ನಾನು ಸಾಯ್ಬೇಕು. ಈಗ ನೀನು ಸತ್ರೆ ನಿನ್ ಬಾಯಿ ನೀನ್ ಮಣ್ಣಕೊಂಡು ಹೋಗ್ತೀಯ. ಅವಳು ಚೆನ್ನಾಗಿರ್ತಾಳೆ. ಇಷ್ಟಕ್ಕೆ ಯಾಕೆ ಪ್ರೀತಿ ಮಾಡ್ಬೇಕು? ಪ್ರೀತಿ ಅಂದ್ರೆ ಅದು ಸಿಗ್ಬೋದು, ಸಿಗದೆ ಇರ್ಬೋದು. ಆದ್ರೆ ಅವಳ ಜೊತೆ ಕಳೆದ ಆ ಸುಂದರ ಕ್ಷಣಗಳ ಜೊತೆ ಅಂಬಿಗನಾಗಿ ಪಯಣ ಮಾಡೋದೇ ಒಳ್ಳೆಯದು. ಪ್ರೀತಿಗೆ ಪ್ರಪಂಚನ ಗೆಲ್ಲೋ ಶಕ್ತಿ ಇದೆಯಂತೆ. ಆದ್ರೆ ಆ ಪ್ರಪಂಚದಲ್ಲಿ ಅವಳಿರಲ್ಲ. ಅವಳಿದ್ರೆ ಆ ಪ್ರಪಂಚನ ಗೆಲ್ಲೋಕ್ಕಾಗಲ್ಲ. ನೋಡಿ ಬ್ರೋ, ಲವ್ ಅಲ್ಲಿ ಫೇಲ್ ಆಗಿಯಾ? ಲವ್ ಅಲ್ಲಿ ಫೇಲ್ ಆಗಿರೋನೇನಾದ್ರೂ ಸಾಧನೆ ಮಾಡಕ್ ಕೊಟ್ರೆ ಅವನು ಈ ಪ್ರಪಂಚದಲ್ಲಿ ಯಾವನು ತಡೆಯಕ್ಕಾಗಲ್ಲ. ಅವನಿಡೋ ಒಂದೊಂದು ಹೆಜ್ಜೆನು ಸುನಾಮಿ ಅಲೆಗಳಿಗಿಂತ ಭಯಂಕರವಾಗಿರುತ್ತೆ. ಈ ಲವ್ ಅಲ್ಲಿ ಫೇಲ್ ಆಗಿರೋರಿಗಿಂತ ಅವಳ ಮೇಲಿನ ಪ್ರೀತಿ, ದ್ವೇಷ, ಅಸೂಯದಿಂದನೇ ಹೊಸ ಹೊಸ ಕೆಲಸಗಳು ಆವಿಷ್ಕಾರ ಆಗಿರೋದು, ಗೊತ್ತಾ? ಇದೇ ಕೋಪನ್ನ ಅವಳ ಮೇಲೆ ಇಟ್ಕೊಂಡು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡು. ನಾ ಯಾಕೆ ಉದ್ದಾರ ಆಗಲ್ಲ ನಾನು ನೋಡ್ತೀನಿ. ಆ ದಿನ ಎಷ್ಟು ಖುಷಿಯಿಂದ ಅವಳ ಹೆಸರು ಹಾಕ್ಸ್ಕೊಂಡಿಯೋ ಅದೇ ಹೆಸರನ್ನ ಇಟ್ಕೊಂಡು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡು. ಇವೆಲ್ಲ ಹೇಳಕ್ಕೆ ಕೇಳಕ್ಕೆ ಚೆನ್ನಾಗಿರುತ್ತೆ. ನನಗೆ ನನ್ನ ನೆಮ್ಮದಿ ನನ್ನ ಕೋರಿಲೇ ಸಿಗೋದು. ನಾನೀಗ ಸಾಯ್ಲೇಬೇಕು. ನನ್ನ ಸಾವನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ. ಬ್ರೋ, ಈಗ ನೀನ್ ಸತ್ರೆ ನಿನ್ ಗುಂಡಿನ ತೆಗಿಯೋಕೆ ಚಲಿಕೆ ಆರೆಗೆ ಮಾತ್ರ ಕೆಲಸ ಕೊಡ್ತೀಯ. ಅದೇ ಗುಂಡಿನ ಮುಚ್ಚೋಕೆ 4 ಕೈಗಳನ್ನು ಸಂಪಾದಿಸಿ ಸಾಯಿ. ಆಗ ನಿನ್ ಸಾವಿಗೊಂದು ಅರ್ಥ ಇರುತ್ತೆ. ಈ ಫಿಗರ್ನ ಎಲ್ಲೋ ನೋಡಿನಲ್ಲ. ಹಾಯ್ ಮ್ಯಾಮ್, ಸಾರಿ, ನೀವು ಆ ದಿನ RR ಅಕೌಂಟ್ಸ್ ಆಫೀಸಿಗೆ ಬಂದಾಗ ಪ್ರಪೋಸ್ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನೀವು ಆ ದಿನ ನಮ್ಮ ಆಫೀಸ್ ಕಸ್ಟಮರ್ಸು, ಈ ದಿನ ನಾವು ನಿಮ್ಮ ಕಸ್ಟಮರ್ಸು. ಸೊ ನಿಮ್ಮ ಕಸ್ಟಮರ್ನ ಲವ್ ಮಾಡಿ ಉದ್ಧಾರ ಮಾಡಿ. ಹೇ ಮ್ಯಾನ್, ಹೂ ಆರ್ ಯು? ನಾನು ಮ್ಯಾಮ್ ಆ ದಿನ RR ಅಕೌಂಟ್ಸ್ ಆಫೀಸಿಗೆ ಬಂದಾಗ ವಾಟರ್ ಕ್ಯಾನ್ ಹೊತ್ಕೊಂಡ್ ಬಂದಲ್ಲ, ಅದೇ ಹುಡುಗ ನಾನು ಮ್ಯಾಮ್. ಐ ವಿಲ್ ಕಂಪ್ಲೇಂಟ್ ಆನ್ ಯುವರ್ ಆಫೀಸ್. ಮಾಡ್ಕೊಳ್ಳಿ. ಅದು ನನ್ನ ಪ್ರೊಫೆಷ್ನಲ್, ಇದು ನನ್ನ ಪರ್ಸ್ನಲ್. ನಮಗೂ ಸ್ಮೃತಿ ಮಂದಣ್ಣಗೂ ಕಿಂಗ್ ಮಾಮ ಮಗಳಿಗೂ ಪ್ರಪೋಸ್ ಮಾಡೋ ಹಕ್ಕಿದೆ. ಆದರೆ ಬಲವಂತ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ರೀ, ಲವ್ ಮಾಡ್ರಿ, ನಾವಂಚೂರು ಉದ್ದಾರ ಆಗ್ತೀವಿ. ಓಕೆ, ಮಾಡ್ತೀನಿ. ಅಯ್ಯೋ ಅಮ್ಮ, ಹೌದಾ? ಆದ್ರೆ ಒಂದ್ ಕಂಡೀಷನ್. ಏನು? ಈ ಲವರ್ಸ್ಗಳು ಮಾಡೋ ಯಾವುದೇ ಕೆಲಸ ಕಾರ್ಯಗಳನ್ನು 2 ವರ್ಷದವರೆಗೂ ನಾವೇನು ಮಾಡಂಗಿಲ್ಲ. ಅರ್ಥ ಆಗ್ಲಿಲ್ಲ, ರಿಪೀಟ್ ಆಗೇನ್? ಅದೇ ಕಣಪ್ಪ, ಈ ಲವರ್ಸ್ಗಳು ಲವ್ ಮಾಡಿದ್ಮೇಲೆ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಘನಕಾರ್ಯ ಕೆಲಸಗಳನ್ನ, ಅಂತ ಕೆಲಸಗಳನ್ನ ನಾವ್ ಇನ್ನೂ 2 ವರ್ಷದವರೆಗೂ ಏನು ಮಾಡಂಗಿಲ್ಲ ನೋಡು. ಹಾಗಾದ್ರೆ ಕೆನ್ನೆ ಕಿಸ್ಸು, ಲಿಪ್ ಕಿಸ್ಸು, ರೊಮ್ಯಾನ್ಸು ಎಕ್ಸೆಟ್ರಾ ಎಕ್ಸೆಟ್ರಾ ಏನು ಮಾಡಾಗಿಲ್ವಾ? ಅಯ್ಯೋ, ಅಷ್ಟಕ್ಕೆಲ್ಲ ಹೋದೆ. ನನ್ ಕೈಯೂ ಟಚ್ ಮಾಡಂಗಿಲ್ಲ ನೀನು. ಮತ್ತೆ 2 ವರ್ಷ ಏನ್ ಮಾಡ್ಬೇಕು? ಈ 2 ವರ್ಷದಲ್ಲಿ ನೀನು ಉದ್ಧಾರ ಆಗು. ಅಷ್ಟ್ರೊಳಗೆ ನನ್ನ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇಬ್ರು ಸೇರ್ಕೊಂಡು ಮದ್ವೆ ಆಗೋಣ. ಇವೆಲ್ಲ ವರ್ಕೌಟ್ ಆಗಲ್ಲ. ಒಂದ್ ಕೆಲಸ ಮಾಡೋಣ, ಇವಾಗ್ಲೇ ಮದ್ವೆ ಆಗೋಣ. 2 ವರ್ಷ ಆದ್ಮೇಲೆ ಮಕ್ಕಳು ಮಾಡೋಣ. ಏನಂತೀಯ? ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಈ 2 ವರ್ಷನೂ ನಿಯತ್ತಾಗಿರಕ್ ಆಗಲ್ವಲ್ರು. ಹೋಗಿ ಎಲ್ಲಾದ್ರೂ ಬಿತ್ ಸಾಯಿ. ಇನ್ಯಾಕೋ ಲವ್ ಮಾಡ್ತೀರಾ? ಥೂ. ಬ್ಯಾಂಕಾಕ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದ್ದಿದ್ರೆ ವಾಕಿಂಗ್ ಅಂತ ಕೆಲಸ ಮುಗಿಸ್ಕೊಂಡ್ ಬರೋರಿಗೆ ನಿಯತ್ತಿನ ಬಗ್ಗೆ ಹೇಳಿದ್ರೆ ಹೇಗೆ ಹೇಳಿ? ಅದಕ್ಕೆ ಕಣೋ, ನೀವಿನ್ನೂ ಹುಡುಗರು ಉದ್ಧಾರ ಆಗಿಲ್ಲ. ಪ್ರತಿಯೊಂದು ಹುಡುಗಿ ನಿಮ್ ತಾರೇನಿದ್ರೆ ಖಂಡಿತ ಉದ್ಧಾರ ಆಗ್ತಿದ್ವಿ ಬಿಡಿ. ಇವತ್ತು ಎದ್ದು ಯಾರ ಮಕ್ಕ ನೋಡಿದ್ನೋ ಬೇರೆ ಒಡ್ಸ್ಕೊಳ್ಳೋದಾಗಿದೆ. ಚಿನ್ನು, ಏನ್ ಗೊತ್ತಾ, ನಿನ್ನೆ ಟಿಫನಿಗೆ ಕೈ ಕೊಟ್ಟಲ್ಲ ನೀನು, ಅದಕ್ಕೆ ನಾನು ಟಿಫನ್ನೇ ಮಾಡಿಲ್ಲ ಗೊತ್ತಾ? ಇಲ್ಲ, ಅದೇ ಫೀಲಿಂಗಲ್ಲಿ 3 ಹೊತ್ತು ಊಟನೇ ಮಾಡಿದೆ. ಅನ್ಲಿಮಿಟೆಡ್ ನಾನ್ ವೆಜ್ ಊಟ ಗೊತ್ತಾ ಹೋಗಿದ್ದು? ಏನು ಸಖತ್ತಾಗಿತ್ತು ಗೊತ್ತಾ? 16 ಐಟಮ್ಸ್ ಕೊಟ್ಟಿದ್ರು. ಸೂಪರ್ ಆಗಿತ್ತು. ನಾನಂತೂ ರಿಪೀಟ್ ಆರ್ಡ್ರ್ ಮಾಡಿದೆ. ಇನ್ನೊಂದ್ಸಲಿ ನೀನನ್ನು ಕರ್ಕೊಂಡು ಹೋಗ್ತೀನಿ, ಸರಿನಾ? ಬೇಬಿ, ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ನಿನಗೆ ಒಳ್ಳೇದಾಗ್ಲಿ ಅಂತ ಗೇಟ್ ಸುತ್ತಾ ಇದ್ದೀನಿ ಗೊತ್ತಾ? ನಾನಿಲ್ಲಿ ಅರ್ಧ ಗಂಟೆಯಿಂದ ನಾಯಿ ಕಾಯ್ದಂಗೆ ಕಾಯ್ತಾ ಇದ್ದೀನಿ. ಡಬ್ಬ ನನ್ನ ಮಗ ಎಲ್ಲಿದ್ದೇನೋ ಗೊತ್ತಿಲ್ಲ, ಅವನ ಜೊತೆ ಮಾತಾಡೋಕೆ ಟೈಮ್ ಇದೆ ಅಲ್ವಾ? ನಾನಿಲ್ಲಿ ಅರ್ಧ ಗಂಟೆಯಿಂದ ನಾಯಿ ಕಾಯ್ದಂಗೆ ಕಾಯ್ತಿದ್ದೀನಿ. ನನ್ನ ಯಾರಂತ ಕೇಳ್ತಾ ಇದೆಯಲ್ಲ? 1 ನಿಮಿಷ ಕಾಲ್ ಮಾಡ್ತೀನಿ. ಯಾವನ ನೀನು? ನಾನ್ರಿ ಹುಡುಗ. ಇರುವ ನಿಮಿಷ ಅಂತ ಹೇಳಿಲ್ವಾ? ಕಾಲ್ ಕಟ್ ಮಾಡ್ಬೇಡ, ಫೋನ್ ಹಾಗೆ ಇರ್ಲಿ. ನೀವ್ ಹುಡುಗಿರ ಎಷ್ಟು? ನೀನೇ ಮೊದಲು ನೀನೇ ಕೊನೆ ಅಂತೀರಾ?
ಮಧ್ಯದಲ್ಲಿ ಇನ್ನೊಬ್ಬ ಹುಡುಗನ್ ಇಟ್ಕೊಂಡಿರ್ತೀರಾ? ಇಲ್ಲ ಬಂಗಾರ, ನನ್ ಮಾತ್ ಸ್ವಲ್ಪ ಕೇಳು. ಏಯ್ ನೀನೇನು ಹೇಳ್ಬೇಡ. ನೀನ್ ಚಿನ್ನು ಮುತ್ತು ರತ್ನ ಬೆಳ್ಳಿ ಬಂಗಾರ ಅಂದಾಗ್ಲೇನೆ ಡೌಟ್ ಬಂತು. ಸಾಮಾನ್ಯವಾಗಿ ನೀವು ಹುಡುಗಿರೋ ಯಾವತ್ತೂ ಈಗ ಹೇಳಲ್ಲ. ಏನಾದ್ರೂ ಕೆಲಸ ಇದ್ರೆ ಈ ತರ ಕಿತಾಪತಿ ಮಾಡಿದ್ರೆ ಮಾತ್ರ ಈ ರೀತಿ ಕರೆಯೋದು. ಇಲ್ಲ ಬಂಗಾರ. ಜಸ್ಟ್ ಶಟ್ ಅಪ್, ಲೆಟ್ಸ್ ಬ್ರೇಕ್ ಅಪ್. ರೀ ಮತ್ ಲವ್ ಮಾಡ್ರಿ, ಇರೋ ಬರೋ ದರಿದ್ರಲ್ಲಿ ಬಿಟ್ಟೋಯ್ತಲ್ಲ. ಬರೇ ಫೋನಲ್ಲಿ ಅವನ ಜೊತೆ ಗಂಟೆಗಟ್ಲೆ ಮಾತಾಡಿ ಉದ್ಧಾರ ಮಾಡಿದ್ರೆ ಹೇಗೆ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಮ್ಮನ್ನೇನಾದ್ರೂ ಮಾಡ್ರಿ, ನಾವೊಂಚೂರು ಉದ್ಧಾರ ಆಗ್ತೀವಿ. ನಾನು ಇಲ್ಲೇ ಇದ್ದೀನಲ್ಲ. ಚಪ್ಪಲಿ ಕಿತ್ತೋಗಂಗ್ ಹುಡುಗಿ ನನ್ ಮಗನೆ. ಏನಾಯ್ತಮ್ಮ? ನೋಡಿ ಆಂಟಿ, 2 ವರ್ಷದ ಲವ್ನ 2 ನಿಮಿಷದಲ್ಲಿ ಬ್ರೇಕಪ್ ಮಾಡ್ಬಿಟ್ಟ. ಏಯ್, ಬ್ರೇಕಪ್ ಆದ್ರೆ ಏನಾಯ್ತೆ? ಪೀಡೆ ತೊಲಗ್ತು ಅನ್ಕೋ, ಅದ್ರಲ್ಲೇನಿದೆ? ಏನೋ ಇರೋದ್ರ ಹಿಂದೆ ಹೋಗೋ, ಆಗ ನೀನ್ ಏನು ಅಂತ 4 ಜನಕ್ಕೆ ತಾನೇ ಗೊತ್ತಾಗುತ್ತೆ. ನಾ ಎಲ್ಲಿದ್ದೀನಿ? ಈ ಕಡೆ ಯಾಕೆ ಬಂದೆ? ಇವ್ರನ್ನೆಲ್ಲೋ ನೋಡಿನಲ್ಲ, ಈ ಫಿಗರ್ನೆಲ್ಲೋ ನೋಡಿನಲ್ಲ. ಪ್ರಭು ಅಣ್ಣ, ಒಂದು ಸಮೋಸ. ರೀ ಲವ್ ಮಾಡ್ರಿ, ನಾವಂಚೂರು ಉದ್ಧಾರ ಆಗ್ತೀವಿ. ನಾನೇ ಉದ್ಧಾರ ಆಗಿಲ್ಲ, ಇದ್ರಲ್ಲಿ ಇವನೆಲ್ಲಿಂದ ಉದ್ಧಾರ ಮಾಡ್ಲಿ? ರೀ ಲವ್ ಮಾಡ್ರಿ. ಸಾರಿ ಕಣೋ, ಲವ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಲವ್ ಮಾಡಿದ್ರು ನೀನು ಬಯಸಿದ ನನ್ನ ಕೈಲಿ ಕೊಡೋಕ್ಕಾಗಲ್ಲ. ಯಾಕಾಗಲ್ಲ? ಎಲ್ಲ ಆತತ್, ನೀವು ಲವ್ ಮಾಡ್ರಿ ಅಷ್ಟೇ. ಅಯ್ಯೋ ನಿಜ ಕಣೋ, ನನಗೆ ಲವ್ ಮಾಡೋಕ್ಕಾಗಲ್ಲ. ನನಗೂ ಲವ್ ಮಾಡಬೇಕು ಅಂತ ತುಂಬ ಆಸೆ ಇದೆ, ಆದರೆ ಅದಾಗಲ್ಲ. ಅದೇ ಯಾಕಾಗಲ್ಲ ನಂಗೆ ಗೊತ್ತಾಗಬೇಕು. ಯಾಕಂದ್ರೆ ನಾನಿನ್ನೂ ಮೆಚ್ಯೂರ್ಡ್ ಆಗಿಲ್ಲ. ಆಗಿಲ್ಲ ಅಂದ್ರೆ ಅದಕ್ಕೆ ಇದಕ್ಕೇನು ಸಂಬಂಧ? ಗೂಬೆ, ಮೆಚ್ಯೂರ್ಡ್ ಅಂದ್ರೆ ಅರ್ಥ ಗೊತ್ತಾ ನಿನ್ಗೆ? ಹಾ ಗೊತ್ತು. ನಿನಗೆ ಇನ್ನೂ 18 ವರ್ಷ ಆಗಿಲ್ಲ ಅಂತೆ, ಅದೇ ತಾನೆ? ಅಯ್ಯೋ ಕರ್ಮ ಕರ್ಮ. ರೀ ಮತ್ ಲವ್? ಇನ್ನೊಂದ್ಸತಿ ಲವ್ ಗಿವ್ ಅಂತ ಬಂದ್ರೆ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ ನನ್ನ ಮಗನೇ. ಅಣ್ಣ ದುಡ್ಡು ನಾಳೆ ಕೊಡ್ತೀನಣ್ಣ. ರೀ ನೀವು ಅವತ್ತು ಅದೇನು ಆಗಿಲ್ಲ ಅಂದ್ರೆ ಅಲ್ವಾ, ಇವತ್ತೇನಾದ್ರೂ ಆಗಿದ್ರೆ ಲವ್ ಮಾಡ್ರಿ, ನಾವೊಂಚೂರು ಉದ್ಧಾರ ಆಗ್ತೀವಿ. ಏನಿದು? ಅವನೇನೋ ಆಗಿಲ್ಲ ಅಂತ ಅವನೇ. ಅದೇ ಕಣಣ್ಣ, ಅದೇನೋ ಮೆಚ್ಯೂರಿಟಿ ಆಗಿಲ್ಲ ಅಂದ್ಲು. ಓ ಅದಕ್ಕೇನಾ ನೀನು ನಾನು ಕೇಳ್ದಾಗೆಲ್ಲ ನೋ ನೋ ಅಂತಿದ್ದು? ಇನ್ ನಿನ್ ಜೊತೆ ಇದ್ರೆ ನನ್ಗೇನು ಸಿಗಲ್ಲ ಅಂತ ಗೊತ್ತಾಯ್ತು. ಲೆಟ್ಸ್ ಬ್ರೇಕಪ್. ನಿಮಗೆ ಇಂಥ ಕಿತ್ತೋದ್ ನನ್ನ ಮಕ್ಕಳಿಗಿಂತ ನಮ್ಮಂತ ಒಳ್ಳೆ ಹುಡುಗರು ಸಿಗಲ್ವಾ? ಒಂದ್ ವೇಳೆ ಸಿಕ್ಕಿರೋ ಲವ್ ಮಾಡಬೇಡ್ರಿ, ಯಾಕಂದ್ರೆ ನಮ್ಮೊಳಗಡೆ ಇನ್ನೊಬ್ಬ ಕಿತ್ತೋದ್ ನನ್ ಮಗಿರ್ತಾನ. ಅದಕ್ಕೆ ನಿಮ್ ಕನಸು ಆಸೆ ಗುರಿ ಕಡೆ ಗಮನ ಕೊಡಿ. ಆ ಮೆಚುರಿಟಿ ಏನು ಯಾರು ಬೇಕಾದ್ರೆ ಆಗ್ತಾರೆ, ಮೊದಲು ಈ ಮೆಚುರಿಟಿ ಆಗ್ರಿ. ಬ್ಯಾಚುಲರ್ ಲೈಫ್ ಸಾಕಪ್ಪ. ಮನೇಲಿ ಮದುವೆ ಮಾಡಿದ್ರೆ ಮದುವೆ ಆಗ್ಬಿಡ್ತೀನಿ. ಯಾರೇ ಬೇಕಿದ ಲೋ ಬರತ್ತಾ? ನಾನು 10 days ಊರಲ್ಲಿ ಇರಲ್ಲ, ತಗೋ 5,000 ಇದರಲ್ಲಿದೆ. ಮೇಡಮ್ ಮನೆಗೆ ಹೋಗ್ಬಿಟ್ಟು ಬಾಡಿಗೆ ಕೊಟ್ಟು ಬಾ. ಇರ್ಲಿ ಇಟ್ಕೊಂಡು ಹೋಣ, ನಾಳೆ ನನಗೆ ಸ್ಯಾಲ್ರಿ ಕೊಡ್ತಾರ ಆಫೀಸಲ್ಲಿ. ಸ್ಯಾಲ್ರಿ ಕೊಟ್ಮೇಲೆ ಮೇಡಮ್ ಮನೆಗೆ ಬಾಡಿಗೆ ಕೊಟ್ಟು ಬರ್ತೀನಿ. ಸರಿ ಬಿಡು, ಊರಿಗೆ ಬಂದು ಕೊಡ್ತೀನಿ, ಖರ್ಚಿಗೆ ಆಯ್ತು. ಅಣ್ಣ ಊರಿಗೆ ಹೋದ್ರೆ ಬೇಗ ಬಾರೋಣ, ಟೈಮ್ ಪಾಸ್ ಆಗಲ್ಲ ಕಣೋ.
MG ರೋಡಿಗೆ ಹೋಗು, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ನೆಕ್ಸ್ಟ್ ಅದೇ ಪ್ಲಾನ್ ಇರೋದು. ಅಣ್ಣ 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 ಯಾರು ಏನಾಯ್ತಾ? ಯಾರು? ನಾನೇ ನೋಡ್ದೆ. ಅಣ್ಣ ನೀನೇ ಹೊಡ್ತಿದ್ದೆ. ನೀನ ಇಲ್ಲಿ ನೀನ್ ಯಾಕೆ ಇಲ್ಲಿ? ಏನಾಗ್ತಿದೆ ಕಣ ಇಲ್ಲಿ? ನಾವು ಆ ನಿಧಿಗೋಸ್ಕರ ಬಲಿ ಕೊಟ್ಟಿದ್ವಲ್ಲ, ಆ ಆತ್ಮಗಳು ಇದಕ್ಕೆಲ್ಲ ಕಾರಣ. ನಾವು ಆ ಸ್ವಾಮಿಗಳು ಹೇಳ್ದಾಗೆ 2 ವರ್ಷ ಆದ್ಮೇಲೆ ಶಾಂತಿ ಮಾಡಿಸ್ಬೇಕಾಗಿತ್ತು. ಅಣ್ಣ ಏನಣ್ಣ ನೀವು ಒಟ್ಟಿಗೆ ಏನ್ ತಿಂತೀರಾ? ನನಗಾದ್ರೂ ಹೇಳ್ಬೇಕಲ್ಲ ಶಾಂತಿ ಮಾಡಿಸ್ಬೇಕಂತ. ನಾನಾದ್ರೂ ಮಾಡ್ತಿದ್ದೆ. ಅಣ್ಣ ಹೋಗೋಣ ಬಾಣ. ಎಲ್ಲಿಗೋ? ಹುಚ್ಚಿನ ಮಗಾದ್ನ ಇಲ್ಲಿ ನಾನು ಇಲ್ಲೇನ್ ನಡೀತಾ ಇದೆ ಅಂತನೂ ಗೊತ್ತಾಗ್ತಾ ಇಲ್ಲ. ಹಲೋ ಹೇಳ್ಮಮ್ಮ. ಎಲ್ಲಿವರೆಗೂ ಬಂತು ಆ ಕೆಲಸ? ಅದೇ ನಾಳೆ ಅಂಕಲಿಂದ ಸ್ವಾಮಿಗಳು ಬರ್ತಾರಂತೆ, ಬಂದು ಪಾಯಿಂಟ್ ಕನ್ಫರ್ಮ್ ಮಾಡೋಗ್ತಾರ ಮಮ್ಮ. ಸರಿ. ನಂಗೆ ಖರ್ಚಿಗೆ ಒಂದು 50,000 ದುಡ್ಡು ಬೇಕಿತ್ತು ಮಮ್ಮ. ಆಯ್ತು, ಆಗ್ತೀನಿ ನೋಡು. ಸ್ವಪ್ನ. ಹಾ ಚಿಕ್ಕಪ್ಪ. ಒಂದು 50,000 ಅಮೌಂಟ್ ಬೇಕಿತ್ತು. 1 ನಿಮಿಷ ತಂದು ಕೊಡ್ತೀನಿ. ತಗೊಳ್ಳಿ ಚಿಕ್ಕಪ್ಪ. ಚಿಕ್ಕಪ್ಪ, ಹಂಗೆ ನಾನು ಊರಲ್ಲಿರೋ 50 ಎಕರೆ ಜಮೀನ ಮಾರಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕಮ್ಮ? ಅದರಿಂದ ಬಂದ ದುಡ್ಡಿಂದ ಅನಾಥಾಶ್ರಮದಲ್ಲಿರೋ ಮಕ್ಕಳಿಗೆಲ್ಲ ಉನ್ನತ ಶಿಕ್ಷಣ ಕೊಡಿಸ್ಬೇಕು, ಅವ್ರನ್ನ ದೊಡ್ಡ ದೊಡ್ಡ ಅಧಿಕಾರಿಗಳನ್ನಾಗಿ ಮಾಡ್ಬೇಕು ಅಂತ ಆಸೆ ಇದೆ ಚಿಕ್ಕಪ್ಪ. ಅದು ಕೋಟಿಗಟ್ಲೆ ಬೆಲೆ ಬಾಳುತ್ತೆ. ಹ್ಞೂ ಚಿಕ್ಕಪ್ಪ, ಆದ್ರೆ ನಮ್ಗೆ ಇಲ್ಲಿರೋದೇ ಸಾಕು. ಊರಲ್ಲಿರೋದನ್ನ ಮಾರ್ತಿದ್ದೀನಿ. ಸರಿ ಮ್ಯಾಮ್, ನಾನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಏನು ಇಷ್ಟೊಂದ್ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ಯಾ? ಯಾವ್ದಾದ್ರು ಹುಡುಗಿ ಅಕ್ಸೆಪ್ಟ್ ಮಾಡಿದ್ಲ ನಿನ್ ಲವ್? ಇಲ್ಲ ಮ್ಯಾಮ್, ನಿಮ್ಮ ಹತ್ರ ಬರ್ತಿದ್ದೆ ಬಾಡಿಗೆ ಕೊಡಕ್ಕೆ. ಮ್ಯಾಮ್ ಬಾಡಿಗೆ. ಥ್ಯಾಂಕ್ಸ್ ಅಣ್ಣ, ನೀವು ನನಗೆ ಜ್ಞಾನೋದಯ ಮೂಡಿಸಿದ್ದಕ್ಕೆ. ನೀವು ಹೇಳಿದ್ಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಅದ್ರಲ್ಲಿ ಒಳ್ಳೇದು ಇತ್ತು, ಕೆಟ್ಟದ್ದು ಇತ್ತು. ಒಳ್ಳೇದನ್ನು ಅಳವಡಿಸ್ಕೊಂಡು ಜೀವನದ ಕನಸು ಗುರಿ ಕಡೆ ಹೋಗ್ತಾ ಇದ್ದೀನಿ, ಕೆಟ್ಟದ್ದನ್ನು ಹರಿಯೋ ನೀರು ಕಡೆ ಬಿಟ್ಟು. ನೀವು ತುಂಬಾ ಲಕ್ಕಿ ಗರ್ಲ್ ಅಕ್ಕ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಇನ್ನೇನು ಹೊಡೆದಿಲ್ಲ ಚಾನ್ಸು. ನಿನ್ನಜ್ಜಿ ಇರೇ ಮಾಡ್ತೀನಿ ನಿನ್ಗೆ. ಫಸ್ಟು ನೆಟ್ಟಿಗೆ ನಡೆಯೋದ್ ಕಲಿ ಅಣ್ಣ. ಮೇಡಮ್ ನೀವು ತಗೊಳ್ಳಿ ಮೇಡಮ್, ನೀವು ಬಾಡಿ ತಗೊಂಡು ಓಡಿ. ಬೇಡ, 10 ನಿಂಗೆ ಹೇಳ್ತಾ ಇರೋದು 10.
ತಗೊಳ್ಳಿ 10. ಹೇಳ ಮಾಮ. ದುಡ್ಡು ಹಾಕಿದ್ದೀನಿ ನೋಡು, ಆದಷ್ಟು ಬೇಗ ಕೆಲಸ ಮುಗಿಸು. ಸರಿ ಮಾಮ, ಬೆಳಿಗ್ಗೆ 8 ಗಂಟೆ ನಿಮ್ಗೆ ಗುಡ್ ನ್ಯೂಸ್ ಕೊಡ್ತೀನಿ ಮಾಮ. ಸರಿ ಆಯ್ತು. ಮಾಮ ಹೇಳೋ. ಅದು ಈ ಕೆಲ್ಸಗಳೆಲ್ಲ ಆದ್ಮೇಲೆ ನಾನು ಸ್ವಪ್ನನ್ ಮದುವೆ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ ಮಾಮ. ಅವಳ ಹತ್ರ ಏನಿದೆ ಅಂತ ಮದುವೆ ಆಗ್ತೀಯಾ? ಇರೋ ಬರೋದನ್ನೆಲ್ಲ ದಾನ ಧರ್ಮ ಮಾಡ್ತಾ ಇದ್ದಾಳೆ. ಆ 40 ಎಕರೆ ಜಮೀನ್ ಸಹ ಮಾರಿ ಅನಾಥ ಮಕ್ಕಳನ್ನ ಓದಿಸ್ತಾಳಂತೆ. ಅಯ್ಯೋ ಮಾಮ, ಇದೆಲ್ಲ ಕೋಟಿಗಟ್ಟಲೆ ಬೆಲೆ ಬೀಳುತ್ತೆ ಮಾಮ. ಇದನ್ನ ಪುಕ್ಸಟ್ಟೆ ಕೊಡ್ತಾಳಂತ. ಅದಕ್ಕೆ ಅಲ್ವಾ ನಮಗೆ ಉರಿತಾ ಇರೋದು. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಆದಷ್ಟು ಬೇಗ ಕೆಲಸ ಮುಗಿಸು. ಒಂದು ವೇಳೆ ಜಮೀನ್ ಮಾರಿದ್ರೆ ಅದನ್ನ ತೆಗಿಯೋದು ಕಷ್ಟ ಆಗುತ್ತೆ. ಮಾಮ, ಬೆಳಿಗ್ಗೆ 8 ಗಂಟೆ ಕೆಲಸ ಮುಗಿಯುತ್ತೆ, ನಾಳೆ ನೈಟೇ ಅದನ್ನ ಹೊರಗಡೆ ತೆಗಿಯೋಣ. ಸರಿ ಆಯ್ತು. ಹಾಯ್ ಸ್ವಪ್ನ. ಹಾಯ್ ಮ್ಯಾಮ್, ಒಂಚೂರು ಹೇಳ್ಕೊಳ್ಳಿ. ತಗೊಳ್ಳಿ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಇದನ್ನ ಹಿಡ್ಕೊ. ಹುಷಾರಮ್ಮ. ಸರಿ ಮ್ಯಾಮ್, ಬರ್ತೀನಿ. ಓಕೆ ಓಕೆ. 10. ಇಳ್ಕೊ. ನೀನೇ ಇಟ್ಕೋ. ಅಣ್ಣ 2 ಪ್ಲೇಟ್ ಪಾನಿಪುರಿ ಕೊಡಿ. 1 2 3. ಏಯ್, ನೀವು ಹುಡುಗ್ರೆ ಹಿಂಗೇನಾ? ನಿಮ್ ಬುದ್ಧಿ ಬಿಡಲ್ಲ ಅಲ್ಲ ನೀವು? ಏನ್ ಮಾಡೋಣ ಮೇಡಮ್, ನಮ್ ಗಂಡು ಜಾತಿನೇ ಅಂತದ್ದು. ಬಂದ್ ಕೂತ್ಕೋ. ಸರಿ. ನಮ್ಮ ಊರಲ್ಲಿ 50 ಎಕರೆ ಜಮೀನಿದೆ. ಅದನ್ನ ಮಾರಿ ಈ ಅನಾಥಾಶ್ರಮದ ಮಕ್ಕಳಿಗೆಲ್ಲ ಉನ್ನತ ಶಿಕ್ಷಣ ಕೊಡಿಸ್ಬೇಕು, ಅವ್ರನ್ನ ದೊಡ್ಡ ದೊಡ್ಡ ಅಧಿಕಾರಿಗಳನ್ನಾಗ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಅದಕ್ ನೀನೇನ್ ಹೇಳ್ತೀಯಾ? ಏಯ್, ನಿಂಗೆ ಹೇಳ್ತಾ ಇರೋದು. ಒಳ್ಳೆ ಕೆಲಸ ಮೇಡಮ್, ಒಳ್ಳೆ ಕೆಲ್ಸಕ್ಕೆ ಯಾರಾದ್ರೂ ಬೇಡ ಅಂತಾರ ಹೇಳಿ. ಆದ್ರೆ ನಮ್ಮ ಮನೇಲಿ ಬೇಡ ಅಂತಿದ್ದಾರೆ. ಯಾರು ಮ್ಯಾಮ್, ನಿಮ್ಮ ಅಪ್ಪ ಅಮ್ಮನಾ? ನನಗೆ ಅಪ್ಪ ಅಮ್ಮ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಇಲ್ಲಿರೋದು ನಾನು, ನನ್ ಚಿಕ್ಕಪ್ಪ, ನನ್ ಚಿಕ್ಕಮ್ಮ, ಅವ್ರ ಮಗಳು. ನಮ್ ಚಿಕ್ಕಪ್ಪಂಗ್ ನಾನು ಈ ಆಸ್ತಿ ಮಾರೋದು ಒಂಚೂರು ಇಷ್ಟ ಇಲ್ಲ. ಮ್ಯಾಮ್, ನೀವು ತುಂಬಾ ಗ್ರೇಟ್ ಬಿಡಿ. ಯಾಕೆ? ಈ ವಯಸ್ಸಿಗೆ ಇಷ್ಟೊಂದು ಜವಾಬ್ದಾರಿ ತಗೊಂಡಿದ್ದೀರಾ. ಜವಾಬ್ದಾರಿಗಳು ವಯಸ್ಸಿಗೆ ಅನುಗುಣವಾಗಿ ಬರೋದಿಲ್ಲ. ನಮ್ ಜೀವನದಲ್ಲಿ ನಡೆದಿರೋ ಕೆಲವೊಂದು ಘಟನೆಗಳ ಮೂಲಕನೂ ಬರ್ತವೆ. ಅದ್ರಲ್ಲಿ ಸಕ್ಸಸ್ ಆಗಿರೋರ್ಗಿಂತ ಫೇಲ್ಯೂರ್ ಆಗಿರೋರೇ ಜಾಸ್ತಿ ಇರ್ತಾರೆ. ಯಾಕೆ ಮ್ಯಾಮ್? ಭಯ ಜಾಸ್ತಿ ಇರುತ್ತೆ. ಮ್ಯಾಮ್, ನೀವು ತುಂಬ ಗ್ರೇಟ್ ಬಿಡಿ. ಈ ವಯಸ್ಸಿಗೆ ಇಷ್ಟೊಂದು ಜವಾಬ್ದಾರಿಗಳು ತಗೊಂಡಿದ್ದೀರಾ. ದಾನ ಧರ್ಮದಲ್ಲಿ ಯಾವತ್ತೊಂದು ಹೆಜ್ಜೆ ಮುಂದಿರ್ತಿರಲ್ಲ. ಈಗಿನ ಕಾಲದಲ್ಲಿ ನಿಮ್ಮಂಥವ್ರು ಇದ್ದಾರೆ ಅಂದ್ರೆ ನಂಬೋಕಾಗ್ತಿಲ್ಲ, ಗೊತ್ತಾ? ಇದ್ರಲ್ಲಿ ನಂಬೋದೇನಿದೆ? ನನ್ ಕೈಲಾದಷ್ಟು ಸಹಾಯ ನಾನು ಮಾಡ್ತಿದ್ದೀನಿ. ಹೋಗ್ಬೇಕಾದ್ರೆ ನಾವೇನೂ ಹೊತ್ಕೊಂಡು ಹೋಗಲ್ಲ. 4 ಜನರ ಪ್ರೀತಿ ಮಾತ್ರ ತಗೊಂಡು ಹೋಗ್ತೀವಿ. ಮ್ಯಾಮ್, ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ವಾ? ಇದಾರೆ. ಯಾಕೆ? ಲೈನ್ ಹೊಡಿತ್ಯಾ? ನಂಬರ್ ಕೊಡ್ಲಾ? ಇಲ್ಲ ಮ್ಯಾಮ್, ಬೇಡ. ಮ್ಯಾಮ್, 1 ನಿಮಿಷ ಬಂದೆ. ಏನಿದು? ಯಾರು ನೀವು? ಎಲ್ಲಿಂದ ಬಂದಿದ್ದೀರಾ? ಯಾಕೆ ನೀವು ಹೀಗಾದ್ರಿಮ್ಮ? ಹೇಳಿ. ಏನಿದೆ ಅಂತ ಹೇಳ್ಬೇಕು ಸರ್, ಎಲ್ಲ ಮುಗ್ದೋಗಿದೆ. ಇನ್ನು ಸಾವಿನ ದಿನಗಳೆನಿಸ್ಬೇಕಷ್ಟೇ. ಮುಗ್ದಿಲ್ಲ, ಇದು ಇನ್ನೂ ಆರಂಭ ಅಷ್ಟೇ. ಒಂದು ಅಣ್ಣನ ಕೇಳ್ತಾ ಇದ್ದೀನಿ, ಏನಾಯ್ತಂತ ಹೇಳಮ್ಮ. ಏನ್ ಹೇಳ್ಬೇಕು ಸರ್? ನಾನೇನು ದೊಡ್ಡ ಘನಕಾರ್ಯ ಮಾಡಿ 4 ಜನಕ್ಕೆ ಪ್ರೇರಣೆಯಾಗಿದ್ದೀನಿ ಅಂತ ಹೇಳ್ಬೇಕಾ? ಇಲ್ಲ ನಂತರ ಮನೆ ಮಠ ಬಿಟ್ಟು ಬೀದಿಗೆ ಬನ್ನಿ ಅಂತ ಹೇಳ್ಬೇಕಾ? ಏನ್ ಹೇಳ್ಬೇಕು ಸರ್? ನಮ್ಮೂರು ಬಳ್ಳಾರಿ ಹತ್ರ ತೆಕ್ಕಲ್ಕೋಟೆ. ನಾವಿಬ್ರು ಪ್ರಪಂಚ ಜ್ಞಾನ ತಿಳಿಯೋಷ್ಟ್ರಲ್ಲಿ ಲವ್ ಅಲ್ಲಿ ಬಿದ್ವಿ. ತಿಳಿದೇನೋ ಜೀವನದಲ್ಲಿ
ಒಂದ್ ಸಣ್ಣ ತಪ್ಪು ಮಾಡಿದ್ವಿ. ಆ ತಪ್ಪು ದಿನೇ 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 ಹೆಚ್ಚಾಗ್ತಾನೆ ಹೋಗ್ತಿದೆ. ಅದ್ರಿಂದ ಆಚೆ ಬರೋಕೆ ಆಗ್ತಿಲ್ಲ. ಇದ್ರಿಂದ ಬೇಸತ್ತು ನನ್ ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಇದ್ರಿಂದ ನಂಗೆ ಗೊತ್ತಾಗಿದ್ ಒಂದೇ ಒಂದ್ ಸರ್, ಒಂದ್ ಹೆಣ್ಣು ವಯಸ್ಸಲ್ಲಿ ಕಾಲ್ ಜಾರಿದ್ರೆ ಇಷ್ಟೆಲ್ಲ ಅನಾಹುತ ಆಗುತ್ತೆ ಅಂತ ಇವಾಗ್ಲೇ ಸರ್ ನನಗೆ ಗೊತ್ತಾಗಿತ್ತು. ಈ ನನ್ ಕಷ್ಟ ಯಾವ ಹೆಣ್ಣಿಗೂ ಬರಬಾರ್ದು ಸರ್, ಬರಬಾರ್ದು. ಹಾಗಂತ ಪ್ರೀತಿ ಮಾಡೋರ್ನ ಬಿಡಕ್ಕಾಗತ್ತ ಸರ್? ಮನ್ಸಾರ ಪ್ರೀತಿ ಮಾಡಿದೀನಿ ಸರ್, ಅದ್ ಹೇಗ್ ಬಿಟ್ಕೊಡಕ್ಕಾಗತ್ತೆ ಹೇಳಿ? ಹಾಗೇನಾದ್ರೂ ಬಿಟ್ಕೊಟ್ರೆ ಆ ಪ್ರೀತಿಗೆ ಅರ್ಥನೇ ಇರಲ್ವಲ್ಲ ಸರ್. ಅದಕ್ಕೆ ಏನಾದ್ರೂ ಕೆಲಸ ಮಾಡಿ ಜೀವನ ನಡ್ಸೋಣ ಅಂತ ಈ ಊರಿಗೆ ಬಂದ್ವಿ. ಆದ್ರೆ ಇಲ್ಲಾಗಿದ್ದೇ ಒಂದು. ದಿನೇ ದಿನೇ ಇವ್ರು ಕೊಡ್ತಾ ಅತಿ ಆಗ್ತಾನೆ ಬರ್ತಿದೆ. ಒಂಟಿ ಹೆಣ್ಣು ಸರ್, ಏನ್ ಮಾಡ್ಲಿ ಹೇಳಿ? ಪ್ರೀತಿ ಮಾಡಿದ ತಪ್ಪಿಗೆ ಇದೆಲ್ಲ ಅನುಭವಿಸ್ಲೇಬೇಕಲ್ವಾ ಸರ್? ನಂಗೆ ಇವಾಗ ಗೊತ್ತಾಗ್ತಿದೆ ಸರ್, ಯಾಕಾದ್ರೂ ಇವಳು ಲವ್ ಮಾಡಿ ಇವಳ ಜೀವನ ಜೊತೆ ಆಟ ಆಡ್ಬಿಟ್ನೇನೋ ಅನ್ಸುತ್ತೆ ಸರ್. ಏನು ಓದ್ಕೊಂಡಿದ್ದೀರಮ್ಮ? ನಂದು ಗ್ರಾಜುಯೇಟ್ ಕಂಪ್ಲೀಟ್ ಆಗಿದೆ ಸರ್. ಇವನು ಡಿಗ್ರಿ ಓದಿದ್ದಾನೆ. ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿನೂ ನೀವು ಈ ಪರಿಸ್ಥಿತಿ ಬಂದ್ರಾ? ಪ್ರೀತಿಗೆ ಜಾತಿ ಧರ್ಮದ ಜೊತೆಗೆ ಶಿಕ್ಷಣನೂ ಗೊತ್ತಿಲ್ಲ ಸರ್. ಪ್ರೀತಿ ಮಾಡೋದು ತಪ್ಪಲ್ಲ, ಅದರಲ್ಲಿರೋ ಪವರ್ನ ಉಪಯೋಗಿಸ್ಕೊಳ್ದೇ ಇರೋದೇ ದೊಡ್ಡ ತಪ್ಪು, ಗೊತ್ತಾ? ಲವ್ ಈಸ್ ಬ್ಲೈಂಡ್ ಅಂತೀರ. ಆ ಪ್ರೀತಿ ಮಾಡಿದ್ರೆ ಕೂಡ್ರಲ್ವಲ್ಲ? ಪ್ರೀತಿಗೆ ಪ್ರಪಂಚವನ್ನೇ ಗೆಲ್ಲೋ ಶಕ್ತಿ ಇದೆ ಅಂತೆ. ಅಂಥ ಶಕ್ತಿನ ಇಟ್ಕೊಂಡು ನೀವೇನಮ್ಮ ಇಲ್ಲಿ? ಮೊದಲು ನೀವು ಈ ಕಾಮದ ಲೋಕದಿಂದ ಆಚೆ ಬನ್ನಿ. ಅಂತಹದ್ದೇನಿದೆ ಅಮ್ಮ ಅದರಲ್ಲಿ? ಸಿಕ್ಕರೆ 5 ರಿಂದ 10 ನಿಮಿಷ ಸುಖ ಸಿಗ್ಬೋದು. ಅದನ್ನೇ ಯಾಕೆ ಜೀವನ ಪೂರ್ತಿ ವಿಸ್ತಾರವಾಗಿ ಎಳ್ಕೊಂಡು ಹೋಗ್ತೀರಾ? ನಿಮ್ಮ ಯೋಚನೆಗಳಿಂದ ಏನೆಲ್ಲ ಬದಲಾಯಿಸ್ಬೋದು ಅಂತ ಅದು ನಿಮ್ಗೆ ಗೊತ್ತಾ? ನೀವು ಯಾವ ವಿಷಯದ ಬಗ್ಗೆ ಅತಿ ಹೆಚ್ಚು ಯೋಚನೆ ಮಾಡ್ತೀರೋ ಆ ವಿಷಯಕ್ಕೆ ಸಂಬಂಧಪಟ್ಟ ನ್ಯೂರಾನ್ಸ್ಗಳು ನಿಮ್ಮ ತಲೆಯಲ್ಲಿ ಬಿಡುಗಡೆ ಆಗ್ತಾ ಹೋಗುತ್ತೆ. ಅದು ನಿಮ್ಗೆ ಗೊತ್ತಿರ್ಬೇಕಲ್ವಾ? ಉದಾಹರಣೆಗೆ ಈ ಕಾಮದ ಬಗ್ಗೆ ಯೋಚನೆ ಮಾಡಿದ್ರೆ 100ಕ್ಕೆ 1000, 1000ಕ್ಕೆ 1,00,000 ಹೀಗೆ ರಾಶಿ ರಾಶಿ ನ್ಯೂರಾನ್ಸ್ಗಳು ನಿಮ್ಮ ತಲೆಯಲ್ಲಿ ಬಿಡುಗಡೆ ಆಗ್ತಾ ಹೋಗುತ್ತೆ. ಆಗ ನಿಮಗೆ ಈ ಸೆಕ್ಸು, ಆಳು ಮುಳು, ಅದು ಇದು ಬೇಕನ್ಸುತ್ತೆ. ಅದೇ ಯೋಚನೆನ ನಿಮ್ಮ ಕನಸು, ಆಸೆ, ಗುರಿ ಕಡೆ ಯೋಚನೆ ಮಾಡಿ ನೋಡಿ. ನೀವು ಅನ್ಕೊಂಡಿದ್ದ ಗುರಿನ ಯಾಕೆ ಮುಟ್ಟಕ್ಕಾಗಲ್ಲ ನಾನು ನೋಡ್ತೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ಕೊನೆಗೊಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ನಮ್ಮ ಆಡಿಯನ್ಸ್ ಬೇಜಾರಾಗ್ತಾರೆ. ನೋಡ್ರಿ, ಜೀವನದಲ್ಲಿ ಉದ್ಧಾರ ಆಗ್ರಿ, ಇಲ್ಲಾಂದ್ರೆ ಎಲ್ಲಾದ್ರೂ ಬಿದ್ದು ಸಾಯ್ರಿ. ನಿನ್ನೆ ನನಗೆ ಸ್ಯಾಲ್ರಿ ಕೊಟ್ಟರು 10,000, ಅದ್ರಲ್ಲಿ 5,000 ಇಟ್ಕೊಳ್ಳಿ. ಇನ್ನು 5,000 ನಮ್ಮ ಮೇಡಮು ಬಾಡಿಗೆ ಕೊಡ್ಬೇಕು. 2 ತಿಂಗಳಾಯ್ತು ಕೊಟ್ಟಿಲ್ಲ. ತಗೋ, ಹೆಂಗನ ಸಾಯ್ರಿ. ನೀನ್ ಯಾವಾಗ್ಲೂ ಜೀವನದ ಬಗ್ಗೆ ಇಷ್ಟೊಂದು ತಿಳ್ಕೊಂಡೆ? ಅದೇನೋ ಅರ್ಧಂಬರ್ಧ ತಿಳ್ಕೊಂಡಿದ್ದೆ ಮೇಡಮ್, ಅದನ್ನ ಅವ್ರಿಗೆ ಹೇಳ್ದೆ ಅಷ್ಟೇ. ಮ್ಯಾಮ್, ಇದು ಅಮೌಂಟ್ ತಗೊಳ್ಳಿ. ಬೇಡ, ನಿನ್ ಖರ್ಚಿಗೆ ಇಟ್ಕೋ, ಇಲ್ಲ ಮನೆ ಕಳಿಸ್ಬಿಡು. ನಂಗೂ ನಿಮ್ಮ ಥರನೇ ಯಾರೂ ಇಲ್ಲ ಮ್ಯಾಮ್, ನಾನೊಬ್ಬ ಅನಾಥ. ಏಯ್, ನೀನಾದ್ರೂ ಹೇಳಕ್ಕಾಗಲ್ವಾ ಜಮೀನ್ ಮಾರಬಾರ್ದು ಅಂತ? ಅವಳ ಜಮೀನು ಅವಳಿಷ್ಟ, ನಮ್ಗೆ ಯಾಕ್ರಿ? ನೀನ್ ಅವಳಿಗೆ ಸಪೋರ್ಟ್ ಮಾಡ್ತೀಯಾ? ನಾವೇನ್ ಬೀದಿಗ ಬರ್ಬೇಕು? ರೀ, ನಾವ್ಯಾಕ್ರಿ ಬೀದಿಗೆ ಬರ್ತೀವಿ? ನಮ್ಮನ್ನ ಎಷ್ಟೊಂದು ಚೆನ್ನಾಗಿ ನೋಡ್ಕೋತಿದ್ದಾಳೆ. ಕೇಳಿದಾಗೆಲ್ಲ ಕೇಳಿದಷ್ಟು ದುಡ್ಡು ಕೊಡ್ತಾ ಇದ್ದಾಳೆ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾವು ಹೇಗಿದ್ವಿ ಅನ್ನೋದನ್ನ ಮರ್ತಿದ್ದೀರಾ? ನಮಗ್ ತಿನ್ನೋಕ್ಕೂ ಗತಿ ಇರ್ಲಿಲ್ಲ, ಅಂಥದ್ರಲ್ಲಿ ಇಲ್ಲಿ ಕರ್ಕೊಂಡು ಬಂದು ನಮ್ಮನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೋತಿದ್ದಾಳೆ.
ಇಲ್ಲೇ ಇದೆ. ಆದ್ರೆ ಒಂದು ನರಬಲಿ ಕೊಡ್ಬೇಕು. ಹೌದು, ಆ ನರಬಲಿ ಕೊಟ್ಟಾದ 2 ವರ್ಷದ ನಂತರ ಆ ಆತ್ಮಗಳಿಗೆ ಶಾಂತಿ ಮಾಡಿಸ್ಬೇಕು. ಸರಿ ಸ್ವಾಮಿಗಳಾಯ್ತು, ನನ್ನ ಮಾವನ ಹತ್ರ ಮಾತಾಡಿ ತಿಳಿಸ್ತೀನಿ. ಆದಷ್ಟು ಬೇಗ ತಿಳಿಸಿ. ಆಯ್ತು ಸ್ವಾಮಿ. ಹಲೋ ಹಲೋ ಮಾಮ, ಪಾಯಿಂಟ್ ಕನ್ಫರ್ಮ್ ಆಯ್ತು. ಆದ್ರೆ ನೀನ್ ಏನೋ ಮಾತಾಡ್ಬೇಡ. ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಅಲ್ಲಿಗೆ ಬಂದು ಮಾತಾಡ್ತೀನಿ. ಸರಿ ಮಾಮ. ಮಹೇಶ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ರೆಡಿ ಆಗಿರೋ. ಸರಿ ಸರ್, ಆಯ್ತು. ನಾನು ಸಕಲೇಶ್ಪುರಕ್ಕೆ ಹೋಗಿ ಬರ್ತೀನಿ. ಒಂದು 10 ದಿನ ಬರೋಕ್ಕಾಗಲ್ಲ. ಮ್ಯಾಮ್ ಏನಾಯ್ತು ಮ್ಯಾಮ್? ಯಾಕೆ ಕಳ್ತಾ ಇದ್ದೀರಾ ಮ್ಯಾಮ್? ಚಿಕ್ಕಪ್ಪ ಏನಾದ್ರು ಬೈದ್ರ ಮ್ಯಾಮ್? ನಮ್ ಚಿಕ್ಕಮ್ಮನ ತುಂಬಾ ಹೊಡೆದ್ರು. ರಾತ್ರಿ ಎಲ್ಲ ಕುಡ್ಕೊಂಡ್ ಬಂದು ಗಲಾಟೆ ಮಾಡ್ಬಿಟ್ರು. ಅದೇ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನನಗಿಷ್ಟೆಲ್ಲ ಕಷ್ಟ ಬರ್ತಿತ್ತ? ಪ್ಲೀಸ್ ಮ್ಯಾಮ್, ಅಳಬೇಡಿ ಮ್ಯಾಮ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಯಾರೂ ಇಲ್ಲ. ಅಳಬೇಡಿ ಮ್ಯಾಮ್, ಪ್ಲೀಸ್. ಮ್ಯಾಮ್ ಅಳಬೇಡಿ ಮ್ಯಾಮ್. ಇರೋದೊಂದು ಜೀವನ, ಖುಷಿಯಾಗಿರಿ ಮ್ಯಾಮ್. ಪ್ರತಿ ಕಣ್ಣೀರಿನ ಈ ಭೂಮಿಗೆ ಬೀಳೋದ್ರಿಂದ ಆಯುಷ್ಯ ಕಡಿಮೆ ಆಗುತ್ತೆ ಹೊರತು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಮ್ಯಾಮ್. ನೀವು ತಗೊಳ್ಳೋ ನಿರ್ಧಾರ ನಿಮಗೆ ಸರಿ ಅನ್ಸಿದ್ರೆ ಆಯ್ತು ಮ್ಯಾಮ್. ಅಂತ ದೇವತೆಗಳಿಗೆ ಲೋಕ ಕಲ್ಯಾಣ ಮಾಡೋಕ ಹೊರಟಾಗ್ಲೇನೆ ಅಡೆತಡೆಗಳು ತಪ್ಪಲಿಲ್ಲ. ಇನ್ನು ಈ ಮನುಷ್ಯರಿಗೆ ಬರ್ದೇ ಇರುತ್ತೆ ಮ್ಯಾಮ್. ಸರಿ ಆಯ್ತು, ನಾಳೆ ಆಫೀಸಿಗೆ ರಜಾ ಹಾಕು. 10:30ಗೆಲ್ಲ ಬರ್ತೀನಿ. ಲಾಯರ್ ಆಫೀಸ್ ಹತ್ರ ಹೋಗೋಣ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು. ಹಾ ಸರಿ ಮ್ಯಾಮ್, ಆಯ್ತು. ಇವ್ರು ಬೇರೆ ಕುಡಿದು ಮಲಗಿದ್ದಾರೆ. ಅಳಿಯಂದ್ರು ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರು. ಇನ್ನೂವರೆಗೂ ಬಂದಿಲ್ಲ. ಬೆಳಿಗ್ಗೆ ದೀಪ ಬೇರೆ ಆರೋಯ್ತು. ಅದು ಒಂದು ಬೇರೆ ಅಪಶಕನ ನನ್ನನ್ನು ತುಂಬ ಕಾಡ್ತಿದೆ. ಏನಾಗುತ್ತೋ ಏನೋ ಒಂದು ಅರ್ಥ ಆಗ್ತಿಲ್ಲ. ಇವರೇನು 5:30-6 ಗಂಟೆಗೆ ಬರ್ತೀನಿ ಅಂದರು. ಇಷ್ಟೊತ್ತಾದರೂ ಬಂದಿಲ್ಲ. ಎಲ್ಲಿರ್ಬೋದು? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಇಷ್ಟೊತ್ತಾಯಿತು. ನಂಗೆ ಯಾಕೋ ಭಯ ಆಗ್ತಿದೆಯಲ್ಲ. ರೀ 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 ಏನೇ ರೀ ಎದ್ದೇಳ್ರಿ. ನೋಡಿ, ಟೈಮ್ 4:15. ಇನ್ನೂ ನಮ್ಮ ಅಳಿಯಂದ್ರು ಬಂದಿಲ್ಲ.
ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ ರೀ. ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರ್ತೀರಾ? ಆಯ್ತು, ನೋಡ್ಕೊಂಡ್ ಬರ್ತೀನಿ. ಇವಳನ್ನ ಒಳಗಡೆ ಕರ್ಕೊಂಡೋಗು, ನಾನು ನೋಡ್ಕೊಂಡು ಬರ್ತೀನಿ. ಅಮ್ಮ, ಪಾಯಿಂಟ್ ಕನ್ಫರ್ಮ್ ಆಗಿರೋದಿಲ್ಲೇನೆ? ಇಲ್ಲೇನಾ? ಹ್ಞೂ ಇಲ್ಲ. ಏನು ಗೊತ್ತಾ, ಒಂದು ನರಬಲಿ ಕೊಡ್ಬೇಕಂತೆ. ಹೌದಾ? ಆಯ್ತು ಬಿಡು, ಸ್ವಪ್ನನ್ನೇ ಬಲಿ ಕೊಡೋಣ. ಏನ್ ಹೇಳ್ತಿದ್ಯಾ ನೀನು? ಹೌದು. ಬೇಡಮ್ಮ, ಇಲ್ಲ, ನನ್ನ ಮಾತು ಕೇಳು. ಸ್ವಪ್ನನ್ನೇ ಬಲಿ ಕೊಡೋಣ. ನನ್ನ ಮಗಳನ್ನ ನಿನ್ನ ಮದುವೆ ಮಾಡಿಸ್ತೀನಿ. ಈ ಜಮೀನ ನಿನ್ನ ಹೆಸರಲ್ಲಿ ಮಾಡಿಸ್ತೀನಿ, ಆಯ್ತಾ? ಸರಿ ಆಯ್ತು ಮಾಮ. ನನಗಾದ್ರೆ ಇವತ್ತು ನೈಟ್ ಕರ್ಕೊಂಬರ್ಲಾ? ಸರಿ ಮಾಮ, ಆಯ್ತು. ನಾಳೆನೇ ಕೆಲಸ ಶುರು ಮಾಡೋಣ. ಇವತ್ತು ನೈಟ್ ಹೋಗೋಣ, ಕರ್ಕೊಂಬರ್ತೀನಿ. ಕರ್ಕೊಂಬಾ. ಸರಿ ಮಾಮ. ಬಾ, ಬನ್ನಿ. ಏಯ್, ಇದರಲ್ಲಿ ನಿನಗೂ ಪಾಲಿದೆ. ಯಾರಿಗಾದ್ರೂ ಹೇಳಿದ್ರೆ ಸರಿ ಸರ್. ಸರಿ ಮಾಮ, ಕರ್ಕೊಂಬರಕ್ಕೆ ಅವನು ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತು, ಕರ್ಕೊಂಡು ಹೋಗು. ಸರ್ ಬರ್ತೀನಿ ಸರ್. ಹಲೋ ಹಲೋ ಗೌಡ್ರೆ, ನಿಮ್ಮ ಮಳಿ ಅಂದ್ರೆ ಈಗ ಕಾಡ್ನಲ್ಲಿ ಓಡೋಗ್ತಾ ಇದ್ದಾರೆ. ಜೊತೆಗೆ ಒಬ್ಬ ಹುಡುಗ ಮತ್ತು ಹುಡುಗಿ ಇಬ್ರು ಇದ್ರು. ಹೌದಾ? ಸರಿ ಆಯ್ತು, ನಾನು ಬರ್ತಾ ಇದ್ದೀನಿ ರೀ. ಆಯ್ತು ಗೌಡ್ರೆ, ಆಯ್ತು. ಆತ್ಮಗಳಿಗೆ ಶಾಂತಿ ಮಾಡಿಸ್ಬೇಕು ಅಂತ ಹೇಳಿದ್ದ. ಶಾಂತಿ ಮಾಡ್ತಿರೋ ಕಾರಣ ಈ ರೀತಿ ಕಾಡ್ತಿದ್ದಾವ. ಏಯ್, ಗಾಡಿ ಸೈಡ್ ಹಾಕು. ಆಯ್ತಣ್ಣ. ಹಲೋ ಸರ್. ಹೇಳಪ್ಪ. ಅತ್ತೆ ಚೆನ್ನಾಗಿದ್ದಾರತ್ತೆ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದೀಯಾ? ನಿನ್ನೆನೆ ನಿಮ್ಮ ಮಾವ ಊರಿಗೆ ಬಂದ್ರಲ್ವಾ? ಅತ್ತೆ, ಮಾಮ ಬಂದಿದ್ದಾರೆ, ಇಲ್ಲ ನನ್ನ ಜೊತೆ ಇದ್ದಾರೆ. ಅದು ಸ್ವಪ್ನ ಜೊತೆ ಮಾತಾಡೋಣ ಅಂತ ಕಾಲ್ ಮಾಡಿದ್ದೆ ಅತ್ತೆ. ಸ್ವಪ್ನ ಇಲ್ವಾ ಅತ್ತೆ? ಅವಳು ಆ ಮನೆ ಹತ್ರ ಹೋಗಿದ್ದಾಳೆ. ಫೋನ್ ಇಲ್ಲೇ ಮರ್ತ್ ಹೋಗಿದ್ದಾಳ ಕಣೋ. ಸರಿ ಅತ್ತೆ, ಆಯ್ತು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾ ಸರಿ ಆಯ್ತಪ್ಪ. ಈ ಮನೆ ಹತ್ರ ಬೇರೆ ಇಲ್ಲ, ಎಲ್ಲೋದ್ಲಪ್ಪ ಅವಳು? ಅಣ್ಣ, ನನಗೆ ಯಾಕೋ ಭಯ ಆಗ್ತಿದೆ ಅಣ್ಣ. ಯಾವೇನಿಲ್ಲ, ಸುಂದರ.
ಭೂಮಿ ಭೂಮಿ. ಹಾ ಮಮ್ಮಿ. ನಿಮ್ಮ ಅಕ್ಕನ ಫೋನು ಪದೇ ಪದೇ ರಿಂಗ್ ಆಗ್ತಾ ಇದೆ. ಆ ಮನೆ ಹತ್ರ ಇರ್ಬೇಕು, ಹೋಗಿ ಕೊಟ್ ಬಾ. ಸರಿ ಮಮ್ಮಿ. ತಗೋ. ಬಂದ್ಲು ನೋಡು, ನಾನು ಹೋಗಿ ಏನಾದ್ರೂ ಒಳಗೆ ಕರ್ಕೊಂಡ್ಬರ್ತೀನಿ, ನೀನು ರೆಡಿ ಆಗಿರೋ. ಬಾ ಬೇಗ ಸ್ವಪ್ನ, ಮಾಮಂಗ್ ಹಾರ್ಟ್ ಸ್ಟ್ರೋಕ್ ಆಗಿದೆ, ಹಾಸ್ಪಿಟಲ್ ಇದಾರೆ, ನಿಮ್ಮನ್ನೆಲ್ಲ ನೋಡ್ಬೇಕಂತ ಬೇಗ ಬಾ ಸ್ವಪ್ನ, ಹೋಗೋಣ. ಏನ್ ಹೇಳ್ತಾ ಇದ್ಯಾ? ನೀನ್ ಅದನ್ನ ಜಮೀನ್ ಮಾರ್ತೀನಿ ಅಂತಲ್ಲ, ಅದನ್ನೇ ಟೆನ್ಷನ್ ತಗೊಂಡು ನಿಂಗೆ ಆಗೋಗಿದೆ ಸ್ವಪ್ನ. ಇವಾಗ ಚಿಕ್ಕಪ್ಪ ಹೇಗಿದ್ದಾರೆ? ICU ನಲ್ಲಿದ್ದಾರೆ, ಬೇಗ ಹೋಗೋಣ ಸ್ವಪ್ನ. ಅತ್ತೆ ಬಾವಿ ಆಲ್ರೆಡಿ ಮೆಟ್ರೋ ಹತ್ತಿದ್ದಾರೆ, ನಾವು ಅವ್ರನ್ನ ಕರ್ಕೊಂಡು ಹೊಟ್ಬೇಡ ಸ್ವಪ್ನ. ನಾನ್ ಮನೆಗೆ ಹೋಗಿ ಗಾಡಿ ಬಿಟ್ಟು ಮೊಬೈಲ್ ತಗೊಂಡ್ ಬರ್ತೀನಿ. ಭೂವಿ ಆಲ್ರೆಡಿ ಮೊಬೈಲ್ ತಗೊಂಡ್ ಬರ್ತಿದ್ದಾಳೆ, ಬೇಗ ಹೋಗೋಣ ಸ್ವಪ್ನ. ಲೇಟ್ ಆಗೋದ್ರೆ ಮಾವ ಬದುಕಿರ್ತಾರಿಲ್ಲೋ, ಪ್ಲೀಸ್ ಕಣೆ, ಅರ್ಥ ಮಾಡ್ಕೊಳೆ. ಸರಿ ನಡಿ. ರೆಡಿ ರೆಡಿ ಅಣ್ಣ. ಯಾಕೋ ಬ್ಯಾಡ್ ಅನ್ಸಿದೆ ಅಣ್ಣ. ಕೊಡ ಇಲ್ಲಿ. ಸ್ವಪ್ನ, ನಮ್ಮಕ್ಕ ಎಲ್ಲಿ? ಯಾವ ಅಕ್ಕ? ಇನ್ಯಾರು? ನಮ್ಮಕ್ಕ ಸ್ವಪ್ನ. ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಮೊಬೈಲ್ ಕೊಡೋಣ ಅಂತ ಬಂದೆ. ನಿಮ್ಮ ಹೆಸರು? ಭೂವಿ. ಭೂವಿ ಆಲ್ರೆಡಿ ಮೊಬೈಲ್ ತಗೊಂಡ್ ಬರ್ತಿದ್ದಾಳೆ. ನಿಮ್ಮ ಮಮ್ಮಿ ಎಲ್ಲಿದ್ದಾರೆ? ಮನೇಲಿದ್ದಾರೆ. ಅತ್ತೆ ಭೂವಿ ಆಲ್ರೆಡಿ ಮೆಟ್ರೋ ಹತ್ತಿದ್ದಾರೆ. ನೀವು ಸಕಲೇಶ್ಪುರಕ್ಕೆ ಹೋಗಿಲ್ವಾ? ಯಾವ ಸಕಲೇಶ್ಪುರ? ನಾವ್ಯಾಕೆ ಹೋಗ್ಬೇಕು? ಓ ಮೈ ಗಾಡ್.
ನಿಧಿ ಆಸೆಗಾಗಿ 2 ಜೀವಗಳನ್ನು ಬಲಿ ಕೊಡಲಾಯಿತು. ಆದರೆ ಅಲ್ಲಿ ನಿಧಿನೇ ಇರಲಿಲ್ಲ. ಹೀಗೆ ಕೆಲವು ದಿನಗಳ ನಂತರ ಆ ಆತ್ಮಗಳಿಗೆ ಶಾಂತಿ ಮಾಡಿಸದೇ ಇರೋ ಕಾರಣಕ್ಕೆ ಆ ಆತ್ಮಗಳು ನಮ್ಮನ್ನು ಸೇಡು ತೀರಿಸಿಕೊಳ್ಳಲು ಆರಂಭಿಸಿದವು. ನೀವೇನು ನೋಡ್ಲಿ ಅಂತ ಈ ಸಮಾಜಕ್ಕೆ ತೋರಿಸ್ತಾ ಇದ್ದೀರೋ ನಾನು ಅದನ್ನೇ ನೋಡಿದ್ನಪ್ಪ. ಸರ್ ತಗೊಳ್ಳಿ. ಏನ್ ಮೇಡಮ್ ಇದು? ಇದ್ರೊಳಗಡೆ ಹಣ ಇದೆ. ಯಾವ್ದಾದ್ರೂ ಮನೆನ ರೆಂಟಿಗೆ ತಗೊಂಡು ಹೊಸ ಜೀವನ ಶುರು ಮಾಡಿ. ಸಮಾಜ ಒಂದ್ ಗಂಡು ಬೀದಿಗೆ ಬರೋದಕ್ಕೆ ಹೆಣ್ಣೇ ಕಾರಣ ಅಂತಾರೆ. ಆದ್ರೆ ಆ ಹೆಣ್ ಮನ್ಸ್ ಮಾಡಿದ್ರೆ ಸಮಾಜದಲ್ಲಿ ಗಂಡನ್ನ ತಲೆ ಎತ್ತಿ ನಿಲ್ಲೋ ಥರನೂ ಮಾಡ್ಬೋದು. ಹೆಣ್ಣಿನಿಂದಲೇ ಲೋಕ ಸೃಷ್ಟಿಯಾಗಿದೆ ಅಂತಾರೆ. ಆ ಹೆಣ್ಣು ಬೀದಿಗೆ ಬರ್ಬಾರ್ದು. ಇರೋದೊಂದ್ ಜೀವನ. 4 ಜನಕ್ ನೀವ್ ಯಾರು ಅಂತ ಗೊತ್ತಾಗೋ ಥರ ಬದುಕ್ ಬಾಳಿ ತೋರ್ಸ್ಕೊಡಿ. ನಾನ್ ಬದ್ಲಾಗ್ತೀನಿ ಮೇಡಮ್. ನಾನ್ ಬದ್ಲಾಗಿ ಈ ಸಮಾಜಕ್ಕೆ ನಾನೇನು ಅಂತ ತೋರ್ಸ್ಕೊಟ್ಟೆ ಕೊಡ್ತೀನಿ ಮೇಡಮ್. ಆ ದೇವ್ರು ನಿಮಗ್ ಒಳ್ಳೇದ್ ಮಾಡ್ಲಿ. ಬರ್ತೀನಿ. ಏ ಗಾಡಿ ಸೈಡ್ ಹಾಕೋ. ಗಾಡಿ ಸೈಡ್ ಒಂದು ನಿಮಿಷ. ರೇಖಾ ಮೇಡಮ್ ಹೇಗಿದ್ದಾರೆ? ಯಾರೋ ಅವರು? ಲೇ, ನ್ಯೂಸ್ ನೋಡಲ್ವೇನೋ ನೀನು? ಇವರು ರೇಖಾ ಮೇಡಮ್ ಅಂತ ನಮ್ ಕರ್ನಾಟಕದವ್ರೆ ಕಣೋ. UPSC ಎಕ್ಸಾಮ್ ಅಲ್ಲಿ 18th ರ್ಯಾಂಕು. ಇನ್ನೇನ್ ಟ್ರೈನಿಂಗ್ ಪೀರಿಯಡ್ ಮುಗಿಸಿ DC ಆಗಿ ಚಾರ್ಜ್ ತಗೋತಾರೆ. ಲೈ ಬರ, ಅವ್ರ ಜೊತೆ ಒಂದು ಫೋಟೋ ತಗೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡೆ ಮೇಡಮ್. ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆದೆ. ಇವ ಮೈ ಟ್ರೂ ಇನ್ಸ್ಪಿರೇಷನ್ ಮೇಡಮ್. ನಿಮ್ಮನ್ನ ಇನ್ಸ್ಪೈರ್ ಆಗಿ ಇಟ್ಕೊಂಡು ನಾನು ಲೈಫಲ್ಲಿ ಏನಾದರೂ ಸಾಧನೆ ಮಾಡೋಣ ಅನ್ಕೊಂಡಿದ್ದೀನಿ. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಿಮ್ ಜೊತೆ ಒಂದು ಫೋಟೋ ತಗೋಬೋದಾ? ಥ್ಯಾಂಕ್ ಯು ಮೇಡಮ್. ಡೂ ಆರ್ ಡೈ, ಫೈಟ್ ಫಾರ್ ಗೋಲ್ಸ್. ಹಲೋ. ತಹಸೀಲ್ದಾರ್ ಆಗಿದೆ ಅಂತೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಾವು ಪ್ರೀತಿಸಿದ ಹುಡುಗಿ ನಮ್ಗೆ ಯಾವತ್ತಿದ್ರೂ ಮಹಾರಾಣಿನೇ. ಆ ಮಹಾರಾಣಿಗೋಸ್ಕರನೇ ಈ ಹೋರಾಟ ಎಲ್ಲ. ಪ್ರೀತಿ ತಲೆಬಾಗೋದು ಹೆತ್ತವ್ರಿಗೆ ಮಾತ್ರ. ಆ ಎತ್ತವ್ರ ತಲೆ ಎತ್ಕೊಂಡು ತಿರುಗಾಡೋದು ನಾವವ್ರ ಜೊತೆಲಿದ್ದಾಗ ಮಾತ್ರ.
ಟೈಮ್ 10:30 ಆಗಿದೆ, ಇನ್ನೂ ಎದ್ದಿಲ್ವಾ? ಏ ಭರತ್, ನಿನಗೆ ಕನ್ಸ್ ಬಿದ್ದಾಗೆಲ್ಲ ಎದ್ದೇಳಿಸ್ಬೇಕು. ಆದ್ರೆ ಒಂದು ನರಬಲಿ ಕೊಡ್ಬೇಕು. ಸ್ವಪ್ನನ ಬಲಿ ಕೊಡೋಣ. ಆತ್ಮಗಳಿಗೆ ಶಾಂತಿ ಮಾಡಿಸ್ಬೇಕು ಅಂತ ಹೇಳಿದ್ದ. ಇಲ್ಲ ಅಂದ್ರೆ ಶಾಂತಿ ಕನ್ಸಲ್ಲೇ ಮಾಡ್ತಿರೋ ಕಾರಣ ಓಡೋಗ್ಬಿಡ್ತೀಯ. ಈ ರೀತಿ ಕಾಡ್ತಿದಾವ. 10:30ಗೆಲ್ಲ ಬರ್ತೀನಿ. ಒಬ್ಬ ಸಾಧಾರಣ ವ್ಯಕ್ತಿಯ ಜೀವನದಲ್ಲಿ ಬಂದಂತಹ ಅದ್ಭುತವಾದ ಶಕ್ತಿಯೂ ನೀನು. ಸಾಧನೆಯ ಮಾರ್ಗದಡೆ ಹಾದಿಯನ್ನು ತೋರಿ ಕಾಣದೆ ಕಣ್ಮರೆಯಾಗೋದೆಯಾ? ಓ ನನ್ನ ಕನಸಿನ ದೇವತೆಯೇ, ಅರ್ಪಿಸುವೆನು ಈ ನನ್ನ ಪುಟ್ಟ ಸಾಧನೆಯ ಕೀರ್ತಿಯನ್ನು ನಿನ್ನಯ ಪಾದಕ್ಕೆ.